ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಶಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಸವಿಲಾಸಲಾಸ್ಯ ಪರಿತುಷ್ಟದೃಶೋ ಮೃದುಗೀತವಾದ್ಯಮುದಿತಶ್ರವಣಾಃ ಅನುರಂಜಯಂತಿ ನವಕಂಜದೃಶೋ ರಮಣ ಅಮೀಶ್ವರಮಣೀಸ್ತರುಣೀಃ. ಸ್ವಸ್ತಿ ಅಸ್ತು. ನಿನ್ನೆ ದಿವಸ ವೈಕುಂಠದ ವರ್ಣನೆಯಲ್ಲಿ ಕೆಲವು ಮಾತುಗಳನ್ನು ಕೇಳಿದ್ದೇವೆ. ಅದರ ಮುಂದಿನ ಭಾಗದಲ್ಲಿ ಆ ವೈಕುಂಠದಲ್ಲಿ ನಡೆಯುವಂತಹ ಕ್ರೀಡೆಗಳು ನಿತ್ಯ ತರುಣರಾಗಿರುವ ದಂಪತಿಗಳು ಅವರು ಅಲ್ಲಿ ಹೇಗೆ ನಡೆದುಕೊಳ್ಳುತ್ತಾರೆ, ಅಲ್ಲಿ ಇನ್ನೇನು ಸವಲತ್ತುಗಳಿವೆ, ಅವಕಾಶಗಳಿವೆ ಅಂತನ್ನೋದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಗೀತ, ನೃತ್ಯ, ವಾದ್ಯ ಎಲ್ಲವೂ ಕೂಡ ಅಲ್ಲಿ ಉಪಲಬ್ಧವಾಗ್ತಾ ಇತ್ತು. ಗಂಡ ಹೆಂಡತಿಯರು ನಿತ್ಯದಲ್ಲಿ ಗೀತವಾದ್ಯ ನೃತ್ಯಗಳಿಂದ ತಮ್ಮನ್ನು ತಾವು ಪರಸ್ಪರವಾಗಿ ಸಂತೋಷಪಡಿಸ್ತಾ ಇದ್ದಾರಂತೆ. ಇದು ಯಾಕೆ ಅದು ಯಾಕೆ ಅಂತ ಕೇಳುವುದಕ್ಕೆ ಯಾರೂ ಇಲ್ಲ, ಪ್ರತಿಬಂಧಕ ಇಲ್ಲ, ಇದನ್ನು ಮಾಡಬೇಡ್ರಿ ಅಂತ ಹೇಳೋರು ಯಾರಿಲ್ಲ. ಯಾಕೆ ಅಂದರೆ ಈ ಸಂಸಾರದಲ್ಲಿ ಇದ್ದಾಗ ಸಾಕಷ್ಟು ಬಂಧಗಳನ್ನು ನೋಡಿ 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 ಸಾಕಾಗಿತ್ತು. ಇಲ್ಲಿ ಏನೇ ಮಾಡ್ಲಿಕ್ಕೆ ಹೋದ್ರು ಯಾಕೆ ಮಾಡ್ತೀರಿ ಅಂತ ಕೇಳೋರೇ ಜಾಸ್ತಿ. ನೀವೇನೇ ಮಾಡ್ಲಿಕ್ಕೆ ಹೋಗ್ರಿ, ಅದನ್ನ ಯಾಕೆ ಮಾಡಿದ್ರಿ, ಇದನ್ನ ಯಾಕೆ ಮಾಡಿದ್ರಿ, ಅದನ್ನ ಯಾಕೆ ಇದನ್ನ ಯಾಕೆ ಅಂತ ಕೇಳಿ ಕೇಳಿ ಸಾಕಾಗಿ ಹೋಗಿ ನಾವಲ್ಲಿ ವಿಧಿಗಳನ್ನು ಬಂದ್ ಮಾಡಿ ವಿಧಿ ಮೀರಿದವರು. ಮುಕ್ತಿ ಅಂತಂದ್ರೇನೆ ಎಲ್ಲದಕ್ಕೂ ಎಲ್ಲ ಬಂಧನಕ್ಕೂ ಬಿಡುಗಡೆ ಇದ್ದದ್ದಕ್ಕೆ ಮುಕ್ತಿ ಅಂತ ಕರೆದದ್ದು. ಮತ್ತೆ ಅಲ್ಲಿ ಹೋದ ಮೇಲೂ ಮಾಡುವುದಾದರೆ ಅದು ಮುಕ್ತಿ ಯಾಕಾಗಬೇಕು? ಅಲ್ಲಿ ಹೋದ ಮೇಲೆ ಸಂಧ್ಯಾವಂದನೆ ಗದ್ದ ಇಲ್ವಂತ, ದೇವರ ಪೂಜೆ ಮಾಡೋ ಅವಶ್ಯಕತೆ ಇಲ್ವಂತ, ಯಾರೂ ನಿಮ್ಮನ್ನು ಕೇಳೋದಿಲ್ಲ. ಯಾಕೆ ನೀವು ಸಂಧ್ಯಾವಂದನೆ ಮಾಡಲಿಲ್ಲ ಇವತ್ತು ಅಂತ ಕೇಳೋದಿಲ್ಲ. ಇಲ್ಲಿ ಆಗಿದ್ರೆ ಯಮದೇವರು ಕೇಳ್ತಿದ್ರಂತೆ, ಯಾಕೋ ಮಾಡಲಿಲ್ಲ ನೀನು ಅಂತ ಹೇಳಿ.
ಅಲ್ಲಿ ಯಾರು ಕೇಳೋರು ಇದ್ದಿದ್ದಿಲ್ಲ, ಇರೋದೂ ಇಲ್ಲ. ಅದಕ್ಕಾಗಿ ವಿಧಿಬಂಧ ವರ್ಜಿತರಾದದ್ದರಿಂದ ತಾವು ಬೇಕಾದಷ್ಟು ಸುಖವನ್ನು ಪಡ್ತಾ ಇದ್ದಾರೆ ಅಂತ. ಆಮೇಲೆ 27ನೇ ಪದ್ಯದಲ್ಲಿ ವಿಮಾನಿನ ಮೇಲೆ ಬಂದರು ಅಂತ ನಿನ್ನೆ ಕೊನೆಯಲ್ಲಿ ಮುಗಿಸಿದ್ವಿ. ಆ ವಿಮಾನಿನಿಂದ ಇಳಿದು ಬರುವಾಗ ಹೇಗಿದ್ರು ಅಂತ ಕೇಳಿದ್ರೆ, ಚಂದ್ರಮಂಡಲದಿಂದ ಚಂದ್ರನ ಕಾಂತಿ ಬಿಡಿಸಿಕೊಂಡು ಹೊರಗೆ ಬಂದಂತೆ ಇವರೆಲ್ಲರೂ ಕೂಡ ಹೊರಗೆ ಬರ್ತಾ ಇದ್ದಾರೆ. ಪರಿಣಾಯಕಾನುಪವನಾಭಿಮುಖಾನ್ ನನು ನಿಸ್ಸರಂತಿ ಹರಿಣೀನಯನಾಃ ವಿಮಲಾದ್ವಿಮಾನವಲಯಾಕ್ಷಣಕೈಃ ಶಶಿಮಂಡಲಾದಿವ ರುಚೋರುಚಿರಾಃ. ಹರಿಣೀನಯನಾಃ, ಆ ಎಲ್ಲ ಜಿಂಕೆಯಂತೆ ಕಣ್ಣಿರುವ ಸ್ತ್ರೀಯರು, ಉಪವನಾಭಿಮುಖಾನ್, ಉಪವನಕ್ಕೆ ಉದ್ಯಾನಕ್ಕೆ ಹೋಗುವ ಗಂಡಂದರನ್ನು ಬೆನ್ನತ್ತಿಕೊಂಡು ಹೋಗಿ ವಿಮಾನದಿಂದ ಅವರು ಇಳಿದಾಗ ಇವರೂ ಕೂಡ ಮೆಲ್ಲನೆ ಇಳಿತಾ ಇದ್ದಾರಂತೆ. ನೋಡಿದಾಗ ಹೇಗೆ ಕಾಣಿಸ್ತಿತ್ತು ಅಂತ ಕೇಳಿದ್ರೆ, ಚಂದ್ರಮಂಡಲದ ಕಾಂತಿ ಹೊರಹೊಮ್ಮಿದಂತೆ ಕಾಣ್ತಿತ್ತು ಅಂತ ಹೇಳಿದರು. ಇದಿಷ್ಟು ನಿನ್ನೆ ಮುಗಿದಿತ್ತು. ಇದಾದ ಮೇಲೆ ಇವತ್ತು ಮುಂದಿನ ಪದ್ಯ 28ನೇ ಪದ್ಯದಿಂದ ಪ್ರಾರಂಭವಾಗ್ತಾ ಇದೆ. ಅರುಣಾಶ್ಮವರ್ಣತನವಸ್ತನವಃ ಶುಭಹಾರ ಸನ್ನಿಭರುಚೋಪ್ಯಪರಾಃ ಪ್ರಕಟೀಭವಂತಿ ವಿವಿಧಾಭರಣ ಹರಿನೀಲ ನೀಲ ರುಚಯೋತ್ರ ಪರ ಪ್ರಕಟೀಭವಂತಿ ವಿವಿಧಾಭರಣಾಃ. ಇದು ಮುಗಿದಿದ್ದು ಕಾಣಿಸ್ತದ. ಅತ್ರ ತನವಃ ಪ್ರಕಟೀಭವಂತಿ, ಇಲ್ಲಿ ಬೇರೆ 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 ಗಂಡ ಹೆಂಡತಿಯರ ಜೋಡಿಗಳು ಆ ಉಪವನಕ್ಕೆ ಬರ್ತಾ ಇರಬೇಕು. ಬಂದಾಗ ಅವರೆಲ್ಲ ಇಳಿದು ಬಂದಂತೆ ಒಬ್ಬೊಬ್ಬರ ಮೈಬಣ್ಣ ಹೇಗಿತ್ತು ಅಂತ ತಿಳಿಸ್ತಾ ಹೊರಡುತ್ತಾರೆ. ಒಬ್ಬರ ಮೈಬಣ್ಣ ನೀಲಿಯದಾಗಿದ್ದರೆ ಇನ್ನೊಬ್ಬರ ಮೈಬಣ್ಣ ಬಂಗಾರದ್ದು, ಇನ್ನೊಬ್ಬರದು ಕೆಂಪಾಗಿದ್ದರೆ ಮತ್ತೊಬ್ಬರದು ಹಾರದಂತೆ ಇದ್ದದ್ದು, ಮುತ್ತಿನ ಹಾರದಂತೆ ಇದ್ದ ಮೈಬಣ್ಣ ಅಂತ ಹೇಳ್ತಾರೆ. ಅರುಣಾಶ್ಮ ವರ್ಣ ತನವಃ ಪದ್ಮರಾಗ ವರ್ಣ, ಆ ಪದ್ಮರಾಗದ ಬಣ್ಣದಂತೆ ಮೈ ಇದ್ದವರು ಕೆಲವರು, ಇನ್ ಕೆಲವರು ಶುಭಹಾರ ಸನ್ನಿಭ ರುಚಃ, ನಿರ್ಮಲವಾದ ಹಾರ ಶುಭ್ರವಾದ ಕಾಂತಿ ಇದ್ದವರು, ಪರಾಹ ಹರಿನೀಲ ನೀಲ ರುಚಿರಃ, ಇನ್ನು ಕೆಲವರು ಇಂದ್ರನೀಲ ಮಣಿಯಂತೆ ಇದ್ದವರು, ವಿವಿಧಾಭರಣಾಃ ಬಂಗಾರದ ಆಭರಣಗಳನ್ನು ಹಾಕಿಕೊಂಡವರು ಅಂತ ಹೀಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇದರ ಮೇಲೆ ಸುಚಿರದ್ಯುತಿರ್ದದತಿ ಸೂಕ್ಷ್ಮತರಂ ಸ್ವಯಮಂಬರಂಚ ಖಲು ಬಿಭ್ರತಿಯಾಃ ಶುಕನಿಸ್ವನ ಧ್ರುವಮಿಮಾ ಅಪರಾ ಸುಪಯೋಧರಾ ಜಲಧರಾ ವಲಯಃ. ಇವರು ಅಲ್ಲಿ ವಿಹಾರ ಮಾಡ್ತಾ ಇದ್ರೆ ಹೇಗೆ ಕಾಣ್ತಾ ಇದ್ರು ಅಂದ್ರೆ, ಇನ್ನೊಂದು ಮೋಡದಂತೆ ಕಾಣ್ತಾ ಇದ್ರಂತೆ. ಪೂರ್ಣ ಎತ್ತರದಲ್ಲಿ ವೈಕುಂಠ ಇದ್ದದ್ರಿಂದ ಅಲ್ಲೆಲ್ಲೋ ಮೋಡಗಳೇ ವಿಹಾರ ಮಾಡ್ತಾ ಇವೆ ಅನ್ನೋ ಅಂತ ಅನಿಸ್ಬೇಕಂತ. ನಾರಾಯಣ ಪಂಡಿತಾಚಾರ್ಯರು ಆ ಸ್ವರ್ಗದಲ್ಲಿ ವಿಹಾರ ಮಾಡುವಂತಹ ಗಂಡ ಹೆಂಡತಿಯರು, ಅದರಲ್ಲಿ ಸ್ತ್ರೀಯರು ಹೇಗಿದ್ರು ಅಂತ ಕೇಳಿದ್ರೆ, ಜಲಧರಾವಲಯ ಮೋಡಗಳೇನೋ ಅನ್ನುವಂತೆ ಇರಬೇಕಂತ. ಸಂಸ್ಕೃತದಲ್ಲಿ ಜಲಧರಾವಲಯ ಅಂತನ್ನೋ ಶಬ್ದಕ್ಕೆ ಸ್ತ್ರೀಯರು ಅಂತ ಅರ್ಥ. ಮೋಡ ಅಂತ ಒಂದು ಅರ್ಥ ಇದ್ರೆ, ಇನ್ನೊಂದು ಸ್ತ್ರೀಯರು ಅಂತ. ಎಷ್ಟು ವರ್ಷದವರು ಅಂತ ಕೇಳಿದ್ರೆ, ದ್ವಷ್ಟ ವರ್ಷಾತು ಯಾಯೋಷಿತ ಶ್ಯಾಮ ಜಲಧರಾವಲಿಹಿ ಅಂತ. 16 ವರ್ಷದವಳು ಸ್ತ್ರೀಗೆ ಸಂಸ್ಕೃತದಲ್ಲಿ ಜಲಧರಾವಲಿ ಅಂತ ಕರೀತಾರಂತೆ. ಆ ವಯಸ್ಸಿನಗೆ ಬಂದಿರುವಂತಹ ಹೆಣ್ಣು, ಅಥವಾ ಇನ್ನೊಂದು ಹೆಸರಿನಿಂದ ಕರೀತಾರಂತೆ ಶ್ಯಾಮ. ಶ್ಯಾಮ ಅಂದ್ರು 16 ವರ್ಷದವಳು, ಜಲಧರಾವಲಿ ಅಂತಂದ್ರು 16 ವರ್ಷದವರು ಅಂತ ಹೀಗೆ ತಿಳಿಸಿಕೊಳ್ತಾ ಇದ್ದಾರೆ. ಜಲಧರಾವಲಯ ಸುಚಿರದ್ಯುತಿರ್ದಧತಿ, ದೀರ್ಘಕಾಲದವರೆಗೆ ಕಾಂತಿಯನ್ನು ಇಟ್ಟುಕೊಂಡವರಂತೆ, ಪ್ರಕಾಶಮಾನರಾಗಿ ಇದ್ದವರು. ಈ ಮೋಡಗಳೂ ಕೂಡ ಕಾಂತಿ ಉಳ್ಳದ್ದಾಗಿವೆ, ಇವರು ಕಾಂತಿ ಉಳ್ಳವರಾಗಿದ್ದಾರೆ. ಹೇಳ್ತಾ ಇರುವಾಗ ಪಂಡಿತಾಚಾರ್ಯರು ಇಬ್ಬರ ಮಧ್ಯದಲ್ಲಿ ಒಂದು ಸಾರಸ್ಯವನ್ನು ಹೇಳ್ತಾರೆ. ಕೆಲವು ಗುಣಗಳು ಇವರಲ್ಲಿಯೂ ಇವೆ,
ಅವಳಲ್ಲಿಯೂ ಇವೆ, ಹೆಣ್ಮಕ್ಕಳಲ್ಲೂ ಇವೆ, ಮೋಡಗಳಲ್ಲಿ ಮತ್ತು ಹೆಣ್ಣಿನಲ್ಲಿ. ಆದರೆ ಮೋಡದಲ್ಲಿ ಇದ್ದ ಗುಣಗಳಿಗಿಂತ ಹೆಚ್ಚಿನ ಗುಣಗಳು ಸ್ತ್ರೀಯರಲ್ಲಿ ಕಾಣ್ತಾ ಇದ್ವಂತೆ. ಏನದು ವಿಶೇಷ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದರು, ಮತ್ತೆ ಇವರೆಲ್ಲ ಶುಚಿರದ್ಯುತೀರ್ಧದತಿ, ಈ ಮೋಡದಲ್ಲಿ ಆಗೊಮ್ಮೆ ಈಗೊಮ್ಮೆ ಮಿಂಚು ಬಂದು ಹೋದರೆ ಇವರು ಯಾವಾಗಲೂ ಪ್ರಕಾಶಮಾನರಾಗಿ ಇದ್ರಂತೆ, ಕಾಂತಿ ಕೂಡಿದ್ರಂತೆ. ಮೋಡದಲ್ಲಿ ಮಿಂಚು ಬಂದು ಹೋಗ್ತದೆ, ಯಾವಾಗೋ ಒಂದು ನಿಮಿಷ ಬಂದು ಹೋದರೆ ಬಹಳ ಹೆಚ್ಚು. ಮೋಡದಲ್ಲಿಯೂ ಕಾಂತಿ ಇದೆ, ಕೆಲವೊಂದು ಇದೆ. ಇವರಲ್ಲಿ ಕಾಂತಿ ಇದೆ, ಸದಾ ಕಾಂತಿ ಇದೆ. ಆಮೇಲೆ ಯಾಶ್ಚ ಸೂಕ್ಷ್ಮತರಂ ಅಂಬರಂ ಸ್ವಯಂ ಖಲು ಬಿಭ್ರತಿ. ಅಂಬರ ಅಂತಂದ್ರೆ ನೋಡಿ ಆಕಾಶ. ಈ ಆಕಾಶ ಏನಿದೆಯಲ್ಲ, ಮೋಡಗಳೆಲ್ಲ ಆಕಾಶದಲ್ಲಿ ಇವೆ. ಸ್ತ್ರೀಯರು ಅಂಬರವನ್ನು ತಾವೇ ಧರಿಸಿದ್ದಾರಂತೆ. ಅಂಬರ ಅಂದ್ರೆ ವಸ್ತ್ರ. ಸ್ತ್ರೀಯರು ತಾವು ವಸ್ತ್ರವನ್ನು ಧರಿಸಿದ್ದಾರೆ. ಈ ಮೋಡಗಳು ಅಂಬರ ಅಂತ ಕರೆಸಿಕೊಂಡ ಆಕಾಶದಲ್ಲಿ ಇವೆ ಅಂತ ವ್ಯತ್ಯಾಸ. ಮತ್ತೆ ಇವರಿಗೆ ಸ್ತ್ರೀಯರಿಗೆ ಅಂಬರವನ್ನು ಧರಿಸುವ ಸಾಮರ್ಥ್ಯ ಇದ್ರೆ, ಈ ಮೋಡಗಳಿಗೆ ಆಕಾಶವನ್ನು ಧರಿಸುವ ಸಾಮರ್ಥ್ಯ ಇಲ್ಲ, ಆಕಾಶವನ್ನು ಆಶ್ರಯಿಸಿಕೊಂಡು ಇವೆ ಅಂತ ತಿಳಿಬೇಕಂತೆ. ಇನ್ನು ಶುಕನಿಸ್ವನಾಹ, ಧ್ವನಿ ಹೇಗಿತ್ತು ಅಂದ್ರೆ ಗಿಳಿಗಳ ಧ್ವನಿ ಅಂತ ಧ್ವನಿ ಇತ್ತಂತೆ ಅವರದೆಲ್ಲ. ಹೀಗೆ ಮತ್ತೆ ಮೋಡದ ಧ್ವನಿ ಹೇಗಿರ್ತದೆ ಅಂದ್ರೆ, ಮೋಡದ ಧ್ವನಿ ಏನು ಗಿಳಿ ಧ್ವನಿ ಇದ್ದಂಗೆ ಇರೋದಿಲ್ಲ, ಗಂಭೀರ ಧ್ವನಿ ಇರ್ತದೆ. ಯಾರಾದರೂ ಮೋಡದ ಧ್ವನಿ ಕೇಳಿ ಅಯ್ಯೋ ಗಿಳಿ ಕೂಗ್ ನೋಡು ಅಂತ ಹೇಳೋದಿಲ್ಲ ಯಾರು ಕೂಡ. ಅದೇ ಒಬ್ರು ಯಾರಾದರೂ ಮಾತಾಡಿದರೆ ಎಷ್ಟು ಚೆನ್ನಾಗಿ ಗಿಳಿ ಮಾತಾಡ್ತಾರೆ ಅಂತ ಹೇಳ್ತಿರ್ತಾರೆ. ಗಿಳಿ ಅಂದ್ರೆ ಏನ್ರಿ, ಅದು ಹೇಳಿಕೊಟ್ಟದ್ದು ಮಾತಾಡೋದಕ್ಕೆ ಗಿಳಿ ಅಂತ ಕರೀತಿರ್ತಾರಂತೆ, ಬೇರೆ ಏನಿಲ್ಲ. ಗಿಳಿ ಪಾಠ ಅಂತಂದ್ರೆ ಹೇಳಿಕೊಟ್ಟದ್ದಷ್ಟೇ ಬರ್ತದೆ, ಉಳಿದು ಬರುವುದಿಲ್ಲ ಅಂಬುದು ಗಿಳಿ ಪಾಠ ಅಂತ ಕರೀತಿರ್ತಾರೆ. ಅದೆಲ್ಲ ಈ ಮೋಡಗಳಲ್ಲೂ ಮತ್ತು ಇವರಲ್ಲಿ ಇತ್ತು, ವ್ಯತ್ಯಾಸವಾಗಿತ್ತು ಅಂತ. ಶುಚಿರದ್ಯುತೀರ್ದಧತಿ ಸೂಕ್ಷ್ಮತರಂ ಸ್ವಯಮಂಬರಂಚ ಖಲು ಬಿಭ್ರತಿಯಾ ಶುಕನಿಸ್ವನ ಧ್ರುವಮಿಮಾ ಅಪರ ಸುಪಯೋಧರ ಜಲಧರಾವಲಯ. 30ನೇ ಪದ್ಯದಲ್ಲಿ ಅವರು ನಡೀತಾ ಬರ್ತಾ ಇದ್ದದ್ದನ್ನು ವರ್ಣನೆ ಮಾಡ್ತಾರೆ. ಆ ಸ್ತ್ರೀಯರು ಉಪವನದಲ್ಲಿ ನಡೀತಾ ಬರ್ತಾ ಇದ್ರೆ ಅವರ ಕಾಲು ಕೆಂಪಾಗಿ ಇದ್ವಂತೆ. ಅದೇನು ಬಣ್ಣ ಹಚ್ಕೊಂಡದ್ದು ಕೆಂಪಾಗಿದ್ದಿದ್ದಿಲ್ಲ, ಉಗುರುಗಳು ಅವೆಲ್ಲ ಹೇಗಿದ್ವು ಅಂತ ಕೇಳಿದ್ರೆ ಕೆಂಪಾಗಿದ್ವಂತೆ. ಆ ಉಗುರಿನ ಬಣ್ಣ, ಕೆಂಪಾದ ಬಣ್ಣ ಅಷ್ಟು ಚೆಂದಾಗಿದ್ದದ್ದು ಮೊದಲು ಅವ್ರು ನಡೀತಾ ಬಂದಾಗ ಸ್ವಲ್ಪ ಹೊತ್ತು ಗೊತ್ತೇ ಆಗ್ಲಿಲ್ವಂತೆ. ಆಮೇಲೆ 4 ಹೆಜ್ಜೆ ದಾಟಿ ಮುಂದೆ ಬಂದಾಗ ಓಹೋ ಇವರು ಉಗುರುಗಳು ಚಿಗುರಿನಂತೆ ಕೆಂಪಾಗಿವೆಯಾ ಅಂತ ಅನಿಸಿದಂತೆ. ಅದು ಯಾಕೆ ಅಂತ ವರ್ಣನೆ ಮಾಡ್ತಾರೆ. ಸಮತೀತ ವಿದ್ರುಮ ಭುವಾಂ ಸುದೃಶಾಂ ಪದ ಪಲ್ಲವಾಗ್ರನ ಖರಕ್ತ ರುಚಿ ಪರಭಾಗತ ಸ್ಫುಟಿಕ ಕುಟ್ಟಿಮ ಭೂ ಪ್ರಕಟೀಕರೋತಿ ನ ಪುರಾ ಪ್ರಕಟ. ನಡೀತಾ ಬರ್ತಾ ಇದ್ರೆ ಇವರ ಉಗುರಿನ ಬಣ್ಣ ಗೊತ್ತಾಗಲಿಲ್ಲ. ಕಾರಣ ಏನು ಅಂದ್ರೆ ಇವ್ರು ನಡೀತಾ ಬರುವ ಜಾಗ ಯಾವುದಿತ್ತು ಅಂತ ಕೇಳಿದ್ರೆ ಹವಳದಿಂದ ಮಾಡಿದ್ದಿತ್ತಂತೆ. ವಿದ್ರುಮ ಅಂದ್ರೆ ಹವಳ, ಎಲ್ಲ ಪೂರ್ಣ ಕೆಂಪು ಹವಳಗಳಿಂದ ನೆಲೆಗಳಿದ್ದುವಂತೆ. ನಮ್ಮಲ್ಲಿ ಒಂದು ಟೈಲ್ಸ್ ಹಾಕ್ಸಿದ್ದಕ್ಕೆ ಇಡೀ ಊರ್ ಮಂದಿ ಮುಂದೆ ಹೇಳ್ಕೊಂಡ್ ಬಂದಿರ್ತೀವಿ ನಾವು. ಅಚ್ಚಾರ ಬರ್ರಿ ನಮ್ಮ ಮನೆಗೆ ನೋಡಿ ಹೋಗುವಂತ್ರಿ ಅಂದಿರ್ತಾರೆ. ಏನೇ ಆ ಬಂಗಾರನ ಹಾಕಿಸ್ಬಿಟ್ಟಾರೆ ನೆಲದಾಗ ಅನ್ನೋ ಹಂಗೆ. ಹೋದ್ರೆ ಒಂದು ಟೈಲ್ಸು, ಒಂದು ಗ್ರಾನೈಟ್ಸ್, ಇದಕ್ಕೆ ಇಷ್ಟಿದ್ರೆ ಆ ವೈಕುಂಠದಲ್ಲಿರುವಂತಹ ಉಪವನ, ಆ ಉಪವನದ ತುಂಬ ಮೊದಲಿನ ಭಾಗದಲ್ಲಿ ಹವಳಗಳನ್ನ ಹಾಕಿ ಕೆಂಪು ನೆಲ ಮಾಡಿಬಿಟ್ಟಿದ್ರಂತೆ. ಎಷ್ಟು ಚಂದ ಇರ್ಬೇಡ ನೋಡ್ಲಿಕ್ಕೆ. ಹೆಂಗೆ ಉಪವನದ ಒಳಗೆ ಕಾಲಿಟ್ಟು ಕೂಡಲೇ ಎಲ್ಲ ಹವಳಗಳು. ಅಲ್ಲಿ ಹೋಗುವಾಗ ಅದರ ಬಣ್ಣ ಇವರ ಉಗುರಿನ ಬಣ್ಣ ಎರಡೂ ಒಂದೇ ಆದದ್ದರಿಂದ ಗೊತ್ತಾಗ್ಲಿಲ್ವಂತೆ, ಇವರ ಉಗುರು ಬಣ್ಣ ಕೆಂಪಿದೆ ಅಂತ ಗೊತ್ತಾಗ್ಲಿಲ್ವಂತೆ. ಸರಿ ಅಂತ ಸ್ವಲ್ಪ ದಾಟಿ ಮುಂದೆ ಹೋದ್ಮೇಲೆ ಅಲ್ಲೊಂದು ವ್ಯವಸ್ಥೆ ಇತ್ತಂತೆ. ಅಲ್ಲೇನಿತ್ತು ಅಂದ್ರೆ ಸ್ಫಟಿಕ ಕುಟ್ಟಿಮ ಭೂಹು ಅಂತ ಹೇಳಿದ್ರು. ಸ್ಫಟಿಕ ಮಣಿಯಿಂದ, ಬೆಳ್ಳಗಿನ ಮಣಿಗಳಿಂದ ನೆಲವನ್ನ ಮಾಡಿದ್ರಂತೆ. ಆ ಮಣಿ ಬೆಳ್ಳಗಿದ್ದರಿಂದ ಇವರ ಪಾದದ ಉಗುರು ಕೆಂಪಾಗಿದ್ದರಿಂದ ಅಲ್ಲಿ ಹೋದ ಮೇಲೆ ಗೊತ್ತಾಯ್ತಂತೆ, ಓಹೋ ಇವರು ಉಗುರುಗಳು ಕೆಂಪಾಗಿದೆ ಅಂತ ಅಲ್ಲಿ ಗೊತ್ತಾಯ್ತಂತೆ. ಅಲ್ಲಿಯವರೆಗೆ ಮೊದಲು ಗೊತ್ತಾಗಿಲ್ಲ ಅಂತ ಅವರ ಅಂಗ ಲಾವಣ್ಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಸಮತೀತ ವಿದ್ರುಮ ಭುವಾಂ ಸುದೃಶಾಂ
ಪದಪಲ್ಲವಾಗ್ರ ನಖ ರಕ್ತ ರುಚಿ. ಪದಪಲ್ಲವ ಅಂದ್ರೆ ಕಾಲೆಂಬ ಕೋಮಲವಾದ ಭಾಗ, ಅದರ ಆಗ್ರ್ಯ ತುದಿಯಲ್ಲಿರುವ ನಖ ಅಂದ್ರೆ ಉಗುರಿನ, ರಕ್ತ ಅಂದ್ರೆ ಕೆಂಪಾದ, ರುಚಿ ಬಣ್ಣ. ಪರಭಾಗತಃ ಸ್ವಲ್ಪ ಮುಂದೆ ಹೋದ ಮೇಲೆ ಸ್ಫಟಿಕ ಕುಟ್ಟಿಮ ಭೂ, ಸ್ಫಟಿಕ ಮಣಿಯಿಂದ ಇರುವಂತಹದ್ದು. ಅಲ್ಲಿ ಬಂದಾಗ ಪ್ರಕಟೀಕರೋತಿ ನ ಪುರಾ ಪ್ರಕಟ, ಪ್ರಕಟವಾಯಿತು, ಅಲ್ಲಿಯವರೆಗೆ ಪ್ರಕಟವಾಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲೊಂದು ಇನ್ನು 31ನೇ ಪದ್ಯದಲ್ಲಿ ಅವರು ಉಟ್ಟುಕೊಂಡಿರುವಂತಹ ವಸ್ತ್ರ ಎಷ್ಟು ಸುಂದರವಾಗಿ ಇತ್ತು ಅಂತ ಕೇಳಿದರೆ ಅದಕ್ಕೊಂದು ದೃಷ್ಟಾಂತವನ್ನು ಹೇಳಿ ವರ್ಣನೆ ಮಾಡ್ತಾರೆ. ಹರಿಣಿ ದೃಶಾಂ ನಿವಸನಾನಿ ಬೃಹತ್ ಸುನಿತಂಬ ಬಿಂಬ ರುಚಿರೋರು ರುಚ ಶಬಲದ್ಯುತೀಡಿ ಮದನಸ್ಯ ಜಗಜ್ಜಯ ವೈ ಜಯಂತ ಇತಿ ನಿಶ್ಚಿನುಮಃ. ಅವರು ಸ್ತ್ರೀಯರು ಉಟ್ಟುಕೊಂಡಿರುವಂತಹ ಬಣ್ಣ ಬಣ್ಣದ ಸೀರೆಗಳು ನೋಡಿದರೆ ಮನ್ಮಥನ ಧ್ವಜಗಳಂತೆ ಕಂಡುವಂತೆ. ಮನ್ಮಥನೇ ತನ್ನ ಧ್ವಜಗಳನ್ನು ಈ ಸ್ತ್ರೀಯರ ವಸ್ತ್ರಗಳನ್ನಾಗಿ ಕೊಟ್ಟಿದ್ದಾನೇನೋ. ಯಾಕೆ ಅಂದರೆ ಜಗವೈಜಯಂತ್ಯ, ಜಗತ್ತನ್ನ ಗೆಲ್ಲಿಕ್ಕೆ ಇರುವಂತಹ ವಸ್ತ್ರಗಳಂತವು. ಈಗ ಇವು ಗಂಡಸರಿಗೆ ಎಷ್ಟು ಬಟ್ಟಿ ಉಟ್ಕೊಂಡ್ರು ಅದಕ್ಕೇನು ಕಳೆ ಬರಂಗಿಲ್ಲ. ಅದೇ ಹೆಣ್ಮಕ್ಳು ನೋಡ್ರಿ, ಒಂದು ಬಟ್ಟಿ ಬದಲಾಯಿಸಿರೋ ಮಾಡಿ ಏನು ಚಂದ ಉಟ್ಕೊಂಡ್ರೆ ಅಂತಿರ್ತಾರೆ. ಇದು ಪಾಪ ಎಷ್ಟು ಪ್ಯಾಂಟ್ ಬದಲಾಯಿಸ್ಲಿ, ಎಷ್ಟು ಶರ್ಟ್ ಬದಲಾಯಿಸ್ಲಿ, ಏನೇನೇನು ವ್ಯತ್ಯಾಸ ಇರಂಗಿಲ್ಲ. ಅದು ಹಂಗಾರಿ ಅದು ಮದುವೆ ನೋಡ್ತಿರ್ಬೇಕ್ರಿ. ಇದು ಒಂದೇನು ಎದುರುಗೊಳ್ಳೋದಕ್ಕೆ ಹಾಕೊಂಡು ಕೂತಿರ್ತದೆ ನೋಡ್ರಿ ಪಾಪ. ಅದು ಮದುವೆ ಮುಗಿಸಿ ಮನೆ ತುಂಬ್ಕೊಳ್ಳೋ ತನಕ ಅದ ಪ್ಯಾಂಟು ಅದ ಶರ್ಟ್ ಇದು ಪಾಪ, ಬ್ಯಾರೆ ಇರಂಗಿಲ್ಲ. ಬಿಳಿದೊಂದು ಪ್ಯಾಂಟು, ಬಿಳಿ ಶರ್ಟ್, ಮೇಲೆ ಒಂದು ಕೆಂಪು ಕುಂಕುಮ ಅಂದ್ರೆ ಬಲಿ ಕೊಟ್ಟು ಬಕರ ಇದ್ದಾಗ ಇರ್ತದೆ ಪಾಪ. ಅದು ಅದ್ರ ಮೇಲೆ ಒಂದು ಕರಿ ಟೊಪ್ಪಿ, ಏನು ಆನಂದ ಎಲ್ಲರ. ಇವು ಮದುವೆ ಮೇಲೆ ನೋಡ್ತಿರ್ಬೇಕ್ರಿ. ಸ್ವಲ್ಪ ಈ ಕಡೆ ಉತ್ತರ ಕರ್ನಾಟಕದಾಗ ಸ್ವಲ್ಪ ಮಹಾರಾಷ್ಟ್ರದಿನ ಛಾಯಾ ಉಳ್ಕೊಂಡದ. ಅಲ್ಲಿ ಬೆಂಗಳೂರು ಮೈಸೂರು ಕಡೆ ಹೋಗ್ಬಿಟ್ರೆ ಪೇಟ ಇರ್ತದೆ, ಅವ್ರ ಕಡೆಗೆ ಪೇಟ ಹಾಕೊಂಡು ಇವು ಅಗದಿ ಹಿಂಗೆ ಒಂದಿದು ಅದು ಪಾಪ ಅದಿಷ್ಟ ರೀ. ಇವ್ರು ನೋಡ್ಬೇಕ್ರಿ, ಅಕ್ಷತಾ ಹಾಕೊಂದು ಬಟ್ಟಿ ಬೇರೆ, ಆಮೇಲೆ ಅದು ಮಾಂಗಲ್ಯ ಧಾರಣಕ್ಕೊಂದು, ಹಿಂದಿನ ದಿವಸ ಎದುರುಗೊಳ್ಳೋದೊಂದು, ಸುರುಗಿಗೊಂದು, ಛೇ ಆ ವಸ್ತ್ರಗಳು ನೋಡಿದ್ರೆ ಆನಂದ ಆಗಿಬಿಡ್ತದೆ. ಅದಕ್ಕೆ ನಾರಾಯಣ ಪಂಡಿತಾಚಾರ ಅಂತಾರ, ಈ ಸ್ತ್ರೀಯರು ಉಟ್ಟುಕೊಳ್ಳುವ ಸೀರೆಗಳೇನು ಮನ್ಮಥನ ಜಗತ್ತನ್ನ ಗೆಲ್ಲಿಕ್ಕೆ ಹೊರಟ ಧ್ವಜಗಳೇನು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಷ್ಟು ಸೊಗಸಾಗಿರ್ತದಂತೆ. ಹರಿಣಿ ದೃಶಾಂ ನಿವಸನಾನಿ ಬೃಹತ್ ಸುನಿತಂಬ ಬಿಂಬ ರುಚಿರೋರು ರುಚ ಶಬಲದ್ಯುತೀನಿ ಮದನಸ್ಯ ಜಗಜ್ಜಯ ವೈ ಜಯಂತ ಇತಿ ನಿಶ್ಚಿನುಮಃ. ಅವರ ದೇಹದ ಬಣ್ಣ, ಅವರ ವಸ್ತ್ರದ ಬಣ್ಣ ಎರಡೂ ಮಿಶ್ರವಾಗಿ ಒಂದು ಹೊಸ ಬಣ್ಣ ಬಂದಿರ್ತದಂತೆ ಆ ವಸ್ತ್ರಕ್ಕೆ. ಸಾಮಾನ್ಯವಾಗಿ ನಮ್ಮವು ಏನ್ರಿ, ನಮ್ದೊಂದು ಗ್ಯಾರಂಟಿ ಕಲರ್, ನಮ್ದೇನಿರ್ತದೆ ಒಂದು ಗ್ಯಾರಂಟಿ ಬಣ್ಣ, ಅದು ಕೆಂಪೋ ಕರಿಯೋ ಬಿಳಿಯೋ ಬೇರೆ ವ್ಯವಸ್ಥೆ. ಅದಕ್ಕೆ ನೀವೇನು ಒಪ್ಪಿಕೊಂಡ್ರು ಅದ ಬಣ್ಣ ಎದ್ದು ಕಾಣಿಸೋ ಹೊರತಾಗಿ ನಾವೇನು ಕಾಣಿಸಂಗಿಲ್ಲ. ಆದರೆ ಮುಕ್ತಿಯಲ್ಲಿ ದೇಹದ ಕಾಂತಿ ಹೊರ ಹೊಂಟಿದ್ರೆ, ವಸ್ತ್ರದ ಕಾಂತಿಯೂ ಹೊರ ಹೊಂಟಿದ್ರೆ ಎರಡೂ ಬಣ್ಣಗಳು ಸೇರಿ ಒಂದು ವಿಚಿತ್ರ ಬಣ್ಣ ಬರ್ತಿತ್ತಂತೆ. ಹಿಂಗೆ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಅದಕ್ಕೆ ವರ್ಣನೆ ಮಾಡಿದ್ದಾರೆ. ಹರಿಣಿ ದೃಶಾಂ ನಿವಸನಾನಿ ಬೃಹತ್ ಸುನಿತಂಬ ಬಿಂಬ ರುಚಿರೋರು ರುಚ ಶಬಲದ್ಯುತೀನಿ ಮದನಸ್ಯ ಜಗಜ್ಜಯ ವೈ ಜಯಂತ ಇತಿ ನಿಶ್ಚಿನುಮಃ. ಇನ್ನು ಮುಂದೆ 4 ಪದ್ಯಗಳು ಸೇರಿ ಒಂದೇ ಅಭಿಪ್ರಾಯ. 32, 33, 34, 35 ಇವು ಎಲ್ಲವೂ ಸೇರಿ ಒಂದೇ ಅಭಿಪ್ರಾಯವನ್ನು ಹೇಳುವಂಥದ್ದು. ಇಲ್ಲೇನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ಅವರು ಹಾಕ್ಕೊಂಡಿರುವಂತಹ ಆಭರಣಗಳು, ಕೈಯಲ್ಲಿ ಹಾಕ್ಕೊಂಡಿರೋ ಬಳೆ ಇರಬಹುದು, ಕುತ್ತಿಗೆಯಲ್ಲಿ ಹಾಕ್ಕೊಂಡಿರುವಂತಹ ಸರಗಳಿರಬಹುದು, ಆಮೇಲೆ ಕಾಲಲ್ಲಿ ಹಾಕ್ಕೊಂಡಿರೋ ಗೆಜ್ಜೆ ಇರಬಹುದು, ಪ್ರತಿಯೊಂದನ್ನು ಕೂಡ ಕರ್ಣಕುಂಡಲ ಬೆಂಡವಾಲಿಗಳು ಅವರು ಎಂಥದ್ದು ಹಾಕ್ಕೊಂಡಿದ್ರು ಅಂತ ವರ್ಣಿಸಿ ಹೇಳ್ತಾ ಇದ್ದಾರೆ. ಕರಪಲ್ಲವೈಸ್ತರಲಿತೈರ್ಲಲಿತೈ ಅಸಕೃತ್ ಕೊಡತ್ ಕನಕ ಕಂಕಣ ಕೈ
ನವರೋಬರಾಜಿವಲಿವಲ್ಗು ಮೃದು ಪ್ರತುನೂದರೈರತಿ ಮನಾಕ್ತರಲೈ. ಅದೇನಾಯಿತು? ಕರಪಲ್ಲವೈಹಿ, ಮೊದಲೇ ಅವರ ಕೈಗಳು ಕೋಮಲವಾದ ಕೈಗಳಂತೆ, ಮುಕ್ತಿಯಲ್ಲಿದ್ದ ಸ್ತ್ರೀಯರ ಕೈಗಳು. ತರಲಿತೈರ್ಲಲಿತೈರ ಸಕೃತ್ ಕೊಣತ್ ಕನಕ ಕಂಕಣ ಕೈ, ಆ ಕೈ ತುಂಬ ಬಳೆಗಳನ್ನು ಹಾಕ್ಕೊಂಡಿದ್ದಾರಂತೆ. ಅವ್ರು ಹಾಕ್ಕೊಂಡಿರೋ ಬಳೆಗಳು ಶಬ್ದ ಮಾಡ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಶಬ್ದ ಮಾಡ್ತಾ ಇದೆ ಅಂತ ಕೇಳಿದ್ರೆ ಅದು ಇನ್ನೊಬ್ಬರಿಗೆ, ಹಿಂದೆ ಬರುವವರಿಗೆ ಆಮಂತ್ರಣ ಕೊಡ್ತಾ ಇದೆ ಅಂತ ಅನ್ನೋ ಹಾಗಿರ್ಬೇಕಂತ. ಕಾಲಲ್ಲಿ ಹಾಕ್ಕೊಂಡಿರೋ ಗೆಜ್ಜೆಯಾಗಲಿ ಕೈಯಲ್ಲಿರುವಂತಹ ಬಳೆಗಳಾಗಲಿ ಅವು ಶಬ್ದ ಮಾಡ್ತಾ ಇದ್ರೆ ಇನ್ನೊಬ್ಬರಿಗೆ ಆಮಂತ್ರಣವನ್ನು ನೀಡಿದಂತೆ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಕರಪಲ್ಲವೈಸ್ತರಲಿತೈರ್ಲಲಿತೈ, ಕರಪಲ್ಲವೈಹಿ, ಕರಪಲ್ಲವ ಅಂದರೆ ಕೈಗಳೆಂಬದ್ದು, ಅದು ಕೋಮಲವಾದದ್ದು, ಇಡೀ ದೇಹದ ಭಾಗವನ್ನೇ ಹೇಳ್ತಾ ಇದ್ದಾರೆ. ಅಂತಹ ದೇಹದಲ್ಲಿ ತರಳಿತೈಹಿ ಲಲಿತೈಹಿ, ಕೋಮಲವಾಗಿರುವಂತಹದ್ದು, ತರಳಿತ ಅಂದರೆ ಚಪಲವಾದದ್ದು, ಚಂಚಲವಾದ ಕೋಮಲವಾಗಿರುವಂತಹದ್ದು, ಅಸಕೃತ್ ಕೊಣತ್ ಕನಕ ಕಂಕಣೈ, ಮತ್ತೆ ಮತ್ತೆ ಶಬ್ದ ಮಾಡುವಂತಹದ್ದಂತೆ, ಮತ್ತೆ ಮತ್ತೆ ಶಬ್ದ ಮಾಡುವಂತಹದ್ದು. ಆಮೇಲೆ ಅವರು ಒಡ್ಯಾಣವನ್ನು ಹಾಕ್ಕೊಂಡಿದ್ದಾರಂತೆ. ಒಳ್ಳೆ ವಸ್ತ್ರದ ಮೇಲೆ ಒಂದು ಒಡ್ಯಾಣ ಅಂತ ಕರೀತಿರ್ತಾರೆ, ಸ್ತ್ರೀಯರ ಆಭರಣ. ಗಂಡಸರು ಹಾಕ್ಕೊಂಡಿದ್ರೆ ಉಡ್ದಾರ, ಹೆಣ್ಮಕ್ಳು ಹಾಕ್ಕೊಂಡಿದ್ರೆ ಒಡ್ಯಾಣ ಅಂತ ಕರಿಬೇಕು ಅದಕ್ಕೆ. ಇವು ಯಾವುದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿರಂಗಿಲ್ಲ ನಮಗೆ. ಒಟ್ಟು ಹೇಳ್ಬಿಡೋದು ಒಂದು ಶಬ್ದ, ಅಂದು ಕೈ ಬಿಟ್ಬಿಡೋದು, ಮುಗಿದು ಹೋದ ಕೆಲಸ. ಹಂಗಲ್ಲ, ಕೈಯಲ್ಲಿ ಬಳೆ ಇತ್ತು, ಒಡ್ಯಾಣವನ್ನು ಹಾಕ್ಕೊಂಡಿದ್ದಾರೆ. ಆ ಸೀರೆ ಅವುಗಳನ್ನು ಉಟ್ಟುಕೊಂಡು ಬರ್ತಾ ಇದ್ರೆ ಅದು ಒಂದು ನೋಡಲಿಕ್ಕೆ ಸೊಬಗಂತ. ಕೈಯಲ್ಲಿ ಬಳೆಯನ್ನು ಪೂರ್ಣ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದೆ ನಾನು. ಭಾಗವತದಲ್ಲಿ ಒಂದು ಪ್ರಸಂಗ ಬರ್ತದೆ, ಬಳಿ ಬಗ್ಗೆ ಒಂದು ಕಥೆ ಹೇಳಿದ್ದಾರೆ ಭಾಗವತದಲ್ಲಿ. ಬಳಿ ಎಷ್ಟು ಹಾಕ್ಕೋಬೇಕು ಅಂತ, 1 2 3 4 ಏನಾಚಾರ, ಎಷ್ಟು ಅನುಕೂಲ ಅಷ್ಟು ಹಾಕ್ಕೊಂಡ್ರೆ. ಅನುಕೂಲಕ್ಕೆ ಬಿಟ್ಟು ಏನು ಹಾಕ್ಕೊಳಂಗೇ ಇಲ್ರಿ. ಒಂದು ಕೈಯಾಗ ವಾಚು, ಇನ್ನೊಂದು ಕೈ ಖಾಲಿ. ನಮ್ಮ ನೋಡ್ಬೇಕು ಹುಡುಗರೆಲ್ಲ ಹೊಂಟಿರ್ತಾವಲ್ಲ ದಾರ್ಯಾಗ, ಕಾಲೇಜ್ ಹೊಂಟಿದ್ದು ಅಂದ್ರೆ ಮುಗಿದು ಹೋದ್, ಬಳಿನೇ ಇರಂಗಿಲ್ಲ ಕೈಯಾಗ. ಭಾಗವತದೊಳಗೆ ಬಳಿ ಸಲುವಾಗಿ ಒಂದು ಕಥೆ ಬರ್ದಾರೆ ವೇದವ್ಯಾಸ ದೇವ್ರು. ಅವ್ರಿಗೂ ಬಿಡ್ಲಿಲ್ರಿ, ಬಳಿ ಹಾಕ್ಕೋಬೇಕು ಅಂತ ಎಲ್ಲರಿಗೂ ಹೇಳಬೇಕಾಗಿತ್ತು ಅಂತ ಕಥೆ ಬರ್ದಾರೆ. ಭಾಳ ಚಂದದ ಅದು. ಅದಕ್ಕೆ ಆ ಬಳೆಯ ಕಥೆಯನ್ನು ಕೇಳಿದ್ರೆ ಗೊತ್ತಾಗತ್ತೆ. ಅವ 24 ಮಂದಿ ಈ ಗುರುಗಳಿದ್ರಂತೆ. ಆ 24 ಗುರುಗಳ ಕಥೆಯನ್ನು ಹೇಳ್ತಾ ಇರುವಾಗ ಒಂದು ಗುರುವಿನ ಕಥೆ ಹೇಳ್ತಾರೆ. ಒಬ್ಬ ಗುರು ಹೇಗಿದ್ಲು ಅಂತ ಕೇಳಿದ್ರೆ ಗುರುಗಳನ್ನು ಒಬ್ಬೊಬ್ಬರಾಗಿ ಗುರುಗಳನ್ನು ಹೇಳ್ತಾ ಬರ್ತಾರೆ. ಅದರಲ್ಲಿ ಕುಮಾರ್ಯ ಇವ ಕಂಕಣಂ ಅಂತ ಮತ್ತೊಬ್ಬ ಗುರುಗಳು. ಒಬ್ಬ ಹೆಣ್ಣು ಮಗಳ ಕೈಯಲ್ಲಿ ಹಾಕ್ಕೊಂಡಿರೋ ಬಳೆ ಇತ್ತಲ್ಲ, ಆ ಬಳಿಯೇ ನನಗೆ ಗುರು ಆಯಿತು ಅಂತ ಹೇಳಿದ್ರಂತೆ ಪಾಠವನ್ನು. ಅದೇನು ಪಾಠ? ಕೈ ಹಾಕ್ಕೊಂಡ್ರೆ ಬಳೆ ಪಾಠ ಆಗ್ತದ ಅಂತ ಕೇಳಿದ್ರೆ ಹೌದು ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಸಾಧನೆ ಮಾಡಿಕೊಳ್ಬೇಕು ಅಂತ ಇದ್ದ ವ್ಯಕ್ತಿಗೆ ಒಬ್ಬಂಟಿಗನಾಗಿದ್ರೆ ಸಾಧನೆ ಆಗ್ತದಂತೆ. ಇಬ್ಬರ ಜೊತೆಗೆ ಸೇರಿದ್ರೆ ಹರಟೆ ಹೊಡಿತಾರಂತೆ. 4-8 ಮಂದಿ ಜೊತೆಗೆ ಸೇರಿದ್ರೆ ಜಗಳ ಆಡ್ತಾರಂತೆ. ಇಷ್ಟ ಸಿಂಪಲ್, ಭಾಳೇನಿಲ್ಲ. ಒಂದು ಸಂಘ ಅಂತ ಮಾಡ್ರಿ, ನೀವು ಹೇಳ್ತೀನಿ ಜಗಳ ಶುರು. ಫಸ್ಟ್ ಅಧ್ಯಕ್ಷರು ಯಾರು ಶುರು. ಮೊದಲೆಲ್ಲ ಸಂಘ ಮಾಡೋ ಕಾಲಕ್ಕೆ ಎಲ್ಲರೂ ದುಡಿದಿರ್ತಾರೆ. ಮತ್ತೆ ಸಂಘ ಮಾಡೋ ಕಾಲಕ್ಕೆ ಎಲ್ಲರೂ ದುಡಿದು ಕೊನೆಗೆ ಅಧ್ಯಕ್ಷರಾಗೋ ಪ್ರಸಂಗ ಬರ್ತದಲ್ಲ, ಆಗ ಜಗಳ ಶುರು ಆಗ್ಬಿಡ್ತಂತೆ. ಅಷ್ಟೋತ್ತರ ಮಂಡಳಿ ಮಾಡಿರ್ತಾರೆ. ಅಷ್ಟೋತ್ತರ ಮಂಡಳಿ ಮಾಡೋ ಕಾಲಕ್ಕೆ ಮೊದಲೆಲ್ಲರೂ ಹೋಗಿ ಶ್ರಮಪಟ್ಟು ಅಷ್ಟ ಉತ್ತರ ಅಂತ ಹೇಳಿ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಮಂಡಳಿ ಆಗ್ತದೆ ನೋಡ್ರಿ. ಆಮೇಲೆ ನಾ ಅಧ್ಯಕ್ಷ, ಉಪಾಧ್ಯಕ್ಷ, ಖಜಾಂಚಿ, ಕಾರ್ಯದರ್ಶಿ, ಉಳಿದವರು ಗೊತ್ತಿಲ್ಲ. ಜಗಳ ಶುರು. ಭಾಳ ಮಂದಿ ಇದ್ರೆ ಜಗಳ ಬರ್ತದೆ. ದ್ವಯೋರ್ ವಾರ್ತಾ ಭವೇದಪಿ, ಇಬ್ಬರ ಇದ್ರೆ ಹರಟಿ ಶುರುವಾಗ್ತಾವ. ನೀವು ಸುಮ್ಮನೆ ನೋಡ್ರಿ, ಇಬ್ರು ಕೂತಿದ್ರು ಅಂತ ಇಟ್ಕೊ, ಸುಮ್ಕುಳಿ ಬರ್ತೇವೆ ನೋಡ್ರಿ. ಇಬ್ರು ಯಾರು ಇಬ್ರು ಇರೋದು ಹರಟಿ ಹೊಡ್ಲಿಕ್ರಿ. ಮತ್ತೆ ಸುಮ್ಕೂತಾರ ನೇರ್ರ. ಇನ್ನ ಏಕಗೇ ಇವ ಚರೇದ್ ಭಿಕ್ಷು ಕುಮಾರ್ಯ ಇವ ಕಂಕಣಂ. ಸಾಧನೆ ಮಾಡ್ಕೊಳ್ಳೋದಾದ್ರೆ ಒಬ್ಬನೇ ಇರಬೇಕು. ನೀವು ಸುಮ್ಮನೆ ಗುಡಿಗೆ ಹೋಗ್ಬೇಕಾದ್ರೆ ಒಂದು ಇಬ್ರು ಹೋಗ್ಬಿಡ್ರಿ, ಹೇಳ್ತೀನಿ ಮಜಾ ಇರ್ತದೆ. ಮಠಕ್ಕೆ ಹೋಗ್ಬೇಕಾದ್ರೆ ಇಬ್ಬರು ಸೇರ್ಕೊಂಡು ಹೋಗ್ರಿ, ಆ ದೇವ್ರ ಸ್ತೋತ್ರ ಹೋಗಿರ್ತದೆ. ಕೈಯಾಗ ಹಿಡ್ಕೊಂಡು ಅಕ್ಕಿ ಪಾತ್ರ ಅಲ್ಲೇ ಉಳಿದ್ಬಿಟ್ಟಿರ್ತದೆ. ಇವ್ರು ಹರಟಿ ಒಳಗೆ ಹಿಂಗೆ ದೇವ್ರ ಗುಡಿ ಪ್ರದಕ್ಷಿಣೆ ಹಾಕಿ ಮನೆಗೆ ಬರ್ಬೇಕಾದ್ರೆ ಅಯ್ಯ ಅಕ್ಕಿ ಹಾಕ್ಲೇ ನೋಡಿ ದೇವರಿಗೆ
ಪಾಪ ದೇವ್ರು ಉಪವಾಸ ಕೂತ್ಬಿಟ್ಟು ಇವತ್ತ ನಾನು ನಂಬ್ಕೊಂಡಿದ್ದ ದೇವರು, ನನ್ನೇ ನಂಬ್ಕೊಂಡಿದ್ದ. ಇವತ್ತು ಸುಂದರಾಬಾಯಿ ಅಕ್ಕಿ ಹಾಕ್ತಾರೆ, ಸುಂದರಾಬಾಯಿ ಅಕ್ಕಿ ನನ್ನ ಮಾಡ್ಕೊಂಡಂತೂ ಉಣ್ಣು ಮಲ್ಕೋತಿರೋ ಒಪ್ಪತ್ತು ಅಂತೇಳಿ. ಇಲ್ಲ, ಅಕ್ಕಿ ಹೊಳ್ಳಿ ಹೋಗ್ಬಿಟ್ಟಿರ್ತಾವ. ಈಗ ಹೋಗ್ಬೇಕಾದ್ರೆ ಮತ್ತೆ ಅವೇನು ನಿತ್ಯಾನಂದ ನಿತ್ಯ ಪೂರ್ಣ ಅವ್ಗೆ ಯಾಕೆ ಸುಳ್ಳು ಅಂತೇಳಿ ಮತ್ತೆ ಹೋಗ್ಬಿಡು ಮನೆಗೆ. ಆಮೇಲೆ ನಾಳೆ ತಂದು ಹಾಕೋದು ಮತ್ತೆ. ಯಾಕಾತಿದು ಇಬ್ಬರು ಹೋದದ್ದಕ್ಕ ಅಂತ. ಅದಕ್ಕೆ ಹೇಳಿದರು ಕೊಣೆತ್ ಕನಕ ಕಂಕಣ ಕೈಹಿ, ಆ ಶಬ್ದ ಮಾಡುವಂತಹ ಬಳೆಗಳು ಸುಂದರವಾದ ಪ್ರತನೂದರೈಹಿ ಅತಿಮನಾಕ್ತರಲೈಹಿ, ಅವರ ಉದರ ಅದು ಹೊಟ್ಟೆ, ಅದಕ್ಕೂ ಲಕ್ಷಣ ಹೇಳಿದ್ದಾರಂತೆ ಹೇಗಿರಬೇಕು ಅಂತ ತಿಳಿದುಕೊಂಡು ಹೇಳಿ. ಅದಕ್ಕೆ ಸಂಸ್ಕೃತದಲ್ಲಿ ಅನೂದರ ಕನ್ಯಾ ಅಂತ ಒಂದು ಪ್ರಯೋಗದರಿ. ಅನೂದರ ಕನ್ಯಾ ಅಂದ್ರೆ ಏನ್ರಿ? ಹೊಟ್ಟಿಲ್ಲದ ಹೆಣ್ಣು ಅಂತ. ಹಂಗೇನ್ರಿ ಆಚಾರ? ಹೊಟ್ಟಿಲ್ಲದ ಹೆಂಗೆ ಹೆಣ್ಣಿರ್ತದ್ರಿ? ಹಂಗ ಪುರುಷಗೆ ವರ್ಣನೆ ಮಾಡಿಲ್ರಿ. ಅನೂದರ ಪುರುಷ ಅಂತಿಲ್ಲ, ಸ್ತ್ರೀಗೆ ಮಾತ್ರ. ಅವು ಕವಿಗಳಿಗೆ ಒಟ್ಟು ಗಂಡಸರು ಕಣ್ಣಿ ಕಡಗಿಲ್ರಿ ಅವ್ರಿಗೆ. ಇವರಿಗೆ ಗಂಡಸರದು ವರ್ಣನೆ ಮಾಡಿದ್ರೆ ಡ್ರಮ್ಮೋದರ ಅಂತ ವರ್ಣನೆ ಮಾಡಿರ್ತಾರೆ ಇವರು. ಇವ್ರು ಹೊಟ್ಟೆ ಡ್ರಮ್ ಇದ್ದಂಗಿತ್ತು ಅಂತ. ಆ ಸ್ತ್ರೀಗೆ ವರ್ಣನೆ ಮಾಡಿದ್ರೆ ಅನೂದರ ಕನ್ಯಾ ಅಂತ. ಹೊಟ್ಟೆ ಇಲ್ಲ ಅಂದ್ರೆ ಬಹಳ ತೆಳ್ಳಗಿರ್ಬೇಕು ಅಂತ ಅರ್ಥ ರೀ ಅದಕ್ಕೆ. ಬಾಳೆಲಿ ಇದ್ದಂಗಿರ್ಬೇಕು ಅಂತ ಕೆಲವು ವರ್ಣನೆ ಮಾಡ್ತಿರ್ತಾರೆ. ಅದಕ್ಕೆ ಪಂಡಿತಾಚಾರ್ಯ ನವರೋಮರಾಜಿವಲಿ ವಲ್ಗು ಮೃದು ಪ್ರತನೂದರೈ ಅತಿಮನಾಕ್ತರಲೈ, ಅದರಲ್ಲಿ ಒಲಿಗಳು ಮೃದುತ್ವ ಪ್ರತನೋದರತ್ವ ಮೂರು ಗುಣಗಳನ್ನು ಹೇಳ್ತಾ ಇದ್ದಾರೆ. ಮೃದುವಾದ ಉದರ ಹೊಟ್ಟೆ, ಅದರ ಮೇಲೆ ಒಲಿಗಳು ಗೆರೆಗಳಿದ್ದುವು, ರೋಮರಾಜಿಗಳಿದ್ದುವು ಅನ್ನೋದಕ್ಕೆ ಬಹಳ ಸುಂದರವಾಗಿ ಕಾಣ್ತಿತ್ತು ಅಂತ ಹೇಳ್ತಾರೆ. ಅದನ್ನ ಕನ್ನಡದಲ್ಲಿ ಹೇಳುವಂತಹ ಪದ್ಯ ಇದ್ರೆ ಹೀಗಿದೆ: ಲಲಿತಮಾಗಿಹ ಕರಸು ಪಲ್ಲವಗಳೆಸೆವ ಸತ್ಕನಕ ಕಂಕಣ ಬಳೆಯ ಧ್ವನಿಯಾಲಿಸುತ್ತ ರೋಮಾವಲಿಗಳಿಂದೆಸೆವ ವಲಿತ್ರಯದಿರಾಜಿಸುವ ಕೋಮಲ ಸುಳಿಯುದರ ಯುತ ರಾಗಪತಿಗಳು ಲಲನೆಯರ ನೋಡುವರು ಕಾಮಾತುರರು ತಿರುಗಿ. ಅವರ ಬಳಿ ಶಬ್ದ ಕೇಳಿ ಇವರು ಮುಂದೆ ಹೋದ ಗಂಡಂದ್ರು ತಿರುಗಿ ನೋಡ್ತಿದ್ರಂತೆ. ಅಯ್ಯೋ ಅಲ್ಲಿದ್ದಾಳಲ್ಲ ಅಂತ ನೋಡ್ಬೇಕಂತ ಒಂದು ಸರ್ತಿ. ಅದರ ಮೇಲೆ 33ನೇ ಪದ್ಯದಲ್ಲಿ ಹೇಳುವ ಕಾಲದಲ್ಲಿ ಅವರು ಹಾಕ್ಕೊಂಡಿರುವ ಆಭರಣಗಳು ಹೇಗಿದ್ವು ಅಂತ ಹೇಳ್ತಾರೆ. ಕುಚ ಕುಂಭ ಪೂರ್ಣತರ ಕಾಂತಿ ಸುಧಾ ರಸಶೇಷ ಬಿಂದು ವಿರಸಚ್ಛರಿವಿಹಿ ವರಹಾರ ರಾಜಿ ವಿರುತಾನುಪದಂ ಪರಿಲೋಢಿತಾಭಿರಶನೈರುರಸಿ. ಆ ದೇಹದ ಮೇಲೆ ಕುತ್ತಿಗೆಯಲ್ಲಿ ಅವರ ವಕ್ಷಸ್ಥಳದ ಮೇಲೆ ಇಳಿಬಿಟ್ಟಿರುವಂತಹ ಹಾರಗಳು ಬಹಳ ಸುಂದರವಾಗಿ ಕಾಣ್ತಾ ಇದ್ದವು ಅಂತ ಹೇಳ್ತಾರೆ. ಹಾರ ಮಾಡಿಸ್ಕೊಂಡಂತೆ ಇನ್ನೊಬ್ರಿಗೆ ಕಾಣಿಸ್ಬೇಕು ಅಂತ ಹಾಕ್ಕೊಳ್ಳಿಕ್ರಿ. ನಕ್ಲೀಸು, ಮುತ್ತಿನ ಹಾರ, ಅವಲಕ್ಕಿ ಸರ ಇವೆಲ್ಲ ಮಾಡಿಸ್ಕೊಂಡ್ರೆ ಇದಕ್ಕಪ್ಪ ಇನ್ನೊಬ್ರಿಗೆ ಕಾಣಿಸ್ಬೇಕು ಅಂತ ಹಾಕ್ಕೊಳ್ಳೋದ್ರಿ. ಎಲ್ಲ ಎತ್ತಿ ಭದ್ರ ಒಳ ಹಾಕೊಂಡ್ಬಿಟ್ರೆ ಮುಸು ಮ್ಯಾಲ ಚಲೋ ಶಾಲ್ ಹೊತ್ಕೊಂಡ್ರೆ ಯಾರು ನೋಡೋರು? ಗೊತ್ತೇ ಆಗಿಲ್ಲ. ಅದಕ್ಕೆ ನಮ್ಮಲ್ಲಿ ಚಾಸ್ತಿ ಮಾಡ್ತೀರಿ. ಹೆಣ್ಮಗಳು ಉಂಗ್ರ ಮತ್ತು ಹಾರ ಮಾಡಿಸ್ಕೊಂಡಿದ್ಲಂತ. ಅಂಗಡಿಯಿಂದ ಅಗಸಾಲ ಅಂಗಡಿಯಿಂದ ಹಾಕ್ಕೊಂಡು ಸೀದಾ ಮನೆಗೆ ಬರ್ಲಿಕ್ಕಂತ. ಬರೋ ಕಾಲಕ್ಕೆ ಊರಾಗಿದ್ದವ್ರು ಯಾರೂ ನೋಡ್ಲಿಲ್ರಿ. ಊರಾಗಿದ್ದವರು ಮಾತಾಡ್ಸಿದ್ರೆ ಯಾರೂ ನೋಡಲೇ ಇಲ್ಲ. ಸಿಟ್ಟು ಬಂದ್ರಕಿ. ಅಲ್ಲ, ಇಷ್ಟು ರೊಕ್ಕ ಕೊಟ್ಟು ಉಂಗ್ರ ಮಾಡಿಸ್ಕೊಂಡು ಹಾರ ಮಾಡಿಸ್ಕೊಂಡು ಬಂದೀನಿ, ನೋಡ್ಲಿಲ್ಲ ನನ್ನ ಮಾಡ್ತಿದ್ಳಿ. ಆ ಊರ ಹೊರಗೆ ಒಂದು ಬಣಿವಿತ್ತು ರೀ. ಹೊಲದಾಗ ಬಣಿವಿ ತೊಟ್ಟಿರ್ತಾರೆ ದೊಡ್ಡ ಹುಲ್ಲಿಂದು. ಕಡ್ಡಿ ಕೊಡೋದು ಬೆಂಕಿ ಹೋಗ್ಬಿಟ್ರು. ದಗ 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 ಬೆಂಕಿ ಹತ್ಬಿಡ್ತು. ಊರಿನವ್ರೆಲ್ಲ ಬಂದರು. ಈಗ ಬೆಂಕಿ ಹತ್ತ ಅಂತ ತಿಳ್ಕೊಂಡು ಹೇಳಿ ಬೆಂಕಿ ಆರಿಸೋ ಕಾಲಕ್ಕೆ ಒಬ್ಬರು ಯಾರಿಗೋ ಕಣ್ಣಿಗೆ ಇಕ್ಕಿ ಸರ ಬಿತ್ತು. ಅಯ್ಯಯ್ಯ ಯಾವಾಗ ಮಾಡಿಸ್ಕೊಂಡು ಎಂಥ ಚಲೋದಲ್ಲ ಅಂತ ನೋಡಿದ್ರಂತ. ಅಕ್ಕಿ ನನ್ನ ಬರೀ ಇದನ್ನು ನೋಡ್ತೀವಿ, ಇದನ್ನು ನೋಡು ಮತ್ತೆ ಅಂದಂತ. ಅಯ್ಯ ಉಂಗ್ರೂ ಚಂದದ ಬಿಡು ಅಂದಂತ. ನೀವು ಮೊದ್ಲ ನೋಡಿದ್ರೆ ಈ ಬಣಿವಿ ಬೆಂಕಿನ ಹತ್ತಿದ್ದೆ. ಮೊದ್ಲೇ ನೋಡಿದ್ರೆ ನಾ ಯಾಕೆ ಬೆಂಕಿ ಹತ್ತಂದಕ್ಕಿ ಅಂದ್ರೆ ಆ ಹಾರಗಳನ್ನ ಮಾಡಿಸಿಕೊಂಡದ್ದೇ ಇನ್ನೊಬ್ಬರು ನೋಡ್ಲಿ ಅಂತ. ಆಭರಣ ಅಂದ್ರೆ ಇನ್ನೊಬ್ಬರು ನೋಡಿ ಖುಷಿ ಪಡೋದ್ರಿ. ಅದಕ್ಕೆ ಹೊಟ್ಟಿ ನಮ್ದು, ಬಟ್ಟಿ ಇನ್ನೊಬ್ರದ್ದು ಅಂತ ಚರ್ಚೆ ಮಾಡ್ತಿರ್ತಾರೆ ಯಾವಾಗ. ಬಟ್ಟಿ ನಮಗೆ ಹೆಂಗ್ ಬೇಕು ಹಂಗೆ ಹಾಕೋತೀವಿ ಅನ್ಬಾರ್ದ್ರಿ. ನೋಡೋರ್ ದೃಷ್ಟಿ ಇರ್ತದಂತ. ನಮಗೆ ಹೆಂಗ್ ಬೇಕು ಹಂಗಂದ್ರೆ ಒಂದು ಲಗಳ ಬಗಳ ಪ್ಯಾಂಟು, ಒಂದು ಟೀ ಶರ್ಟ್ ಹಾಕೊಂಡು ಹೋಗ್ಬಿಟ್ರೆ ಬೈ ಕಳಿಸ್ತಿರ್ತಾರೆ. ಅದಕ್ಕೆ ಜನ ನೋಡೋ ಹಂಗೆ. ಹೊಟ್ಟಿ ನಮ್ದ್ರಿ, ನಾಳೆ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಅವ್ರು ಬರಂಗಿಲ್ರಿ, ಗೊತ್ತಾತಲ್ಲ. ಅದಕ್ಕೆ ನಮ್ಮ ಹೊಟ್ಟಿ ನಮಗೆ ಭಕ್ತಿಯಿಂದ ಬಳಸ್ತಿರ್ತಾರೆ. ಆಚಾರ
ನಮ್ಮ ಮನೆಗೆ ಬಂದಾಗ ನೀವು ಹೆಂಗೆಲ್ಲ ಮಾಡಬಾರ್ದ ಬತ್ತ ನಿಮ್ಮ ಮನ್ಯಾಗ ನೀವೇನಾರು ಮಾಡ್ಕೊಳ್ರಿ ನಮ್ಮ ಮನ್ಯಾಗ ಮಾಡಬೇಡ್ರಿ ಹೆಂಗಂದು ನಿಮ್ಮ ಮನ್ಯಾಗೂ ಅಷ್ಟ ನಮ್ಮ ಮನ್ಯಾಗ ಅಷ್ಟ ಹೊಟ್ಟಿ ನಂದ ತಮ್ಮ ಬೇರೆ ಇಲ್ಲ ಅದಕ್ಕೆ ಅದಕ್ಕೆ ಕುಚ ಕುಂಭ ಪೂರ್ಣತರ ಕಾಂತಿ ಸುಧಾ ಅವರ ಸ್ತ್ರೀಯರ ಎದೆಯ ಮೇಲೆ ವಕ್ಷಸ್ಥಳದ ಮೇಲೆ ಬಿಟ್ಟಿರುವಂತಹ ಆಹಾರಗಳ ಕಾಂತಿ ಇವರ ದೇಹದ ಕಾಂತಿ ಜೊತೆಗೆ ಕೂಡಿ ಬಹಳ ಸೊಗಸಾಗಿ ಕಾಣ್ತಾ ಇತ್ತು. ವರಹಾರ ರಾಜಿವಿರುತಾನ ಪದಂ ಪರಿಲೋಢಿತ ಅವಿರಶನೈರುರಸಿ ಹೆಜ್ಜೆ ಹೆಜ್ಜೆಗೆ ಆ ಆಭರಣಗಳು ದೇಹದ ಮೇಲೆ ಚಲನವಲನಗೊಂಡು ಇನ್ನೂ ಸೊಗಸಾಗಿ ಕಾಣ್ತಾ ಇದೆ ಅಂತ ವರ್ಣನೆ ಮಾಡುತ್ತಾರೆ. ಇನ್ನು 34ನೇ ಪದ್ಯದಲ್ಲಿ ಅಪಿಲೀಲಯಾ ಕುವಲಯೋಲ್ಲಸಿತೈರಪರೈ ಕರೈ ಸಹಚರೀನಿಹಿತೈ ವದನೈ ಶುಚಿಸ್ಮಿತ ಕಟಾಕ್ಷರಸೈ ಚಲಕುಂಡಲೋಲ್ಲಸಿತ ಗಂಡಯುಗೈ. ಅವರು ನಡೀತಾ ಬರುವಾಗ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದಾರಂತೆ. ಏನನ್ನು ಹಿಡ್ಕೊಂಡಿದ್ದಾರೆ ಅಂತಂದ್ರೆ ಆ ಕಮಲವನ್ನು ಹಿಡ್ಕೊಂಡಿದ್ದಾರಂತೆ. ಹಿಂದಕ್ಕೆಲ್ಲ ರಾಜರ ಮನೆಯಲ್ಲಿ ಇದ್ದವರೆಲ್ಲ ಸ್ತ್ರೀಯರು ಏನು ಅಂದ್ರೆ ಆಟ ಆಡುವುದಕ್ಕೆ ಅಂತ ಹೇಳಿ ಆ ಕಮಲಗಳನ್ನು ಹಿಡ್ಕೊಂಡಿರ್ತಿದಂತೆ. ಕೆರೆಯಲ್ಲಿ ಬೆಳೆದಿರುವ ಕಮಲಗಳನ್ನು ಹಿಡ್ಕೊಂಡಿರ್ಬೇಕಂತೆ. ಅದಕ್ಕೆ ಇಲ್ಲಿ ಹೇಳಿದ್ರು ಅಪಿಲೀಲಯ ಕುವಲಯೋಲ್ಲಸಿತೈ, ಒಂದು ಕೈಯಲ್ಲಿ ಕಮಲವನ್ನು ಹಿಡ್ಕೊಂಡಿದ್ದಾರೆ. ಹಿಂದಕ್ಕೆಲ್ಲ ಹೊಸ ಹೊಸ ಫ್ಯಾಷನ್ ಬರ್ತಿದ್ವು ರೀ. ಕೈಯಾಗ ಒಂದು ಹಿಡ್ಕೊಂಡು ಹೋಗೋದೊಂದು ಫ್ಯಾಷನ್ ಇರ್ತಿತ್ತು. ಆಮೇಲೆ ಒಂದು ಕಾಲ ಬದಲಾಯ್ತು, ವೆಂಟಿ ಬ್ಯಾಗ್ ಬಂತು. ಆಮೇಲೆ ಮತ್ತೆ ಕಾಲ ಬದಲಾಯ್ತು, ಈಗ ಮೊಬೈಲ್ ಬಂದು ರೀ ಕೈಯಾಗ ಸ್ಪೆಷಲ್ ಅಂತ. ಯಾವಾಗಲೂ ಹಿಂಗೆ ಹಿಡ್ಕೊಂಡಿರ್ಬೇಕು, ಮಾತಾಡ್ಲಿ ಬಿಡ್ಲಿ ನಮ್ಮ ಕೈಯಾಗ ಅದ ಇಷ್ಟು ಕಿವಿ ಹಾಕ್ಕೊಂಡ್ಬಿಟ್ರೆ ಏನು ಮುಂದೇನು ಇಂದ ಅದಕ್ಕೆ ಅನ್ಕೋಬಾರ್ದಂಗೆ ಹಾಕೊಂಡ್ಬಿಟ್ರೆ ಪುಣ್ಯ ಅಂತ ಕೇಳಿದೋಗ್ಬಿಟ್ಟದೆ. ಅದಕ್ಕೆ ಒಂದೊಂದು ಹೊಸ ಹೊಸ ಸ್ಟೈಲ್ಗಳು ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಇದ್ದಂತೆ. ಮೊದಲು ಛತ್ರಿ ಅಂತ ಇರ್ತಿತ್ರಿ, ವಾಕಿಂಗ್ ಸ್ಟಿಕ್ಕು ಛತ್ರಿ ಅಂತ ಹಿಂಗೆ ಇರ್ತಿದ್ದು. ಆಮೇಲೆ ಬ್ಯಾಗ್ ಒಂದು ಬಂತು, ಹಿಂಗೆ ಬದಲಾಕೋದ್ ಬಂತು. ಹಂಗವಾಗ ಕವಲ ಇತ್ತಂತೆ. ಕುವಲಯ ಅಂದ್ರೆ ಕಮಲ. ಅಪಿಲೀಲಯ ಕುವಲಯೋಲ್ಲಸಿತೈ, ಒಂದು ಕೈಯಲ್ಲಿ ಕಮಲವನ್ನ ಲೀಲಾವಿಲಾಸದಿಂದ ತಿರುಗಿಸ್ತಾ ಬರ್ತಾ ಇದ್ದಾರೆ. ಇನ್ನೊಂದು ಕೈಯನ್ನ ಸಹಚರೀನಿಹಿತೈ, ಅವರ ಗೆಳತಿ ಅವರ ಸಹಚರಿಗಳಿದ್ದಾರಲ್ಲ ಅವರ ಭುಜದ ಮೇಲೆ ಇಟ್ಟಿದ್ದಾರಂತೆ. ಒಂದು ಕೈ ಹಿಂಗಿಡ್ಕೊಂಡು ಇನ್ನೊಂದು ಕೈ ಭುಜದ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾರಂತೆ. ಆಮೇಲೆ ಅವರ ಕರ್ಣಕುಂಡಲಗಳು ವದನೈ ಶುಚಿಸ್ಮಿತ ಕಟಾಕ್ಷರಸೈ ಚಲಕುಂಡಲೋಲ್ಲಸಿತ ಗಂಡಯುಗೈ, ಮುಖದಲ್ಲಿ ಒಳ್ಳೆ ಮಂದಹಾಸ, ಒಳ್ಳೆ ನೋಟ, ಒಳ್ಳೆ ಕುಂಡಲಗಳು ಮೂರು ಸೇರ್ಕೊಂಡಿದ್ವಂತೆ. ಏನಿತ್ತು ಮುಖದಲ್ಲಿ ನೋಡುವಂತಹದ್ದು ಅಂತ ಕೇಳಿದ್ರೆ ವದನೈಹಿ ಶುಚಿಸ್ಮಿತ ಕಟಾಕ್ಷರಸೈ, ಆ ಕಣ್ಣಿನ ಒಂದು ನೋಟ, ಕುಡಿ ನೋಟ ಏನಿದೆಯಲ್ಲ ಅದು ಒಂದು. ಆಮೇಲೆ ಮುಗುಳ್ನಗೆ ಒಂದು, ಬೆಂಡವಾಲಿ ಒಂದು. ಹಾಕ್ಕೊಂಡಿರೋ ಬೆಂಡವಾಲಿಯ ಬಣ್ಣ ಕಾಂತಿ ಅದು ಹೀಗೆಲ್ಲ ಮುಖದ ಮೇಲೆಲ್ಲ ಬೀಳ್ತಾ ಇರ್ತದಂತೆ, ಕೆಳಗೆ ಕುತ್ತಿಗೆಯ ಮೇಲೆಲ್ಲ ಬೀಳ್ತಾ ಇತ್ತಂತೆ. ಅಷ್ಟು ಸೊಗಸಾಗಿ ಕಾಣ್ತಾ ಇದ್ರು. ಪ್ರಗತ ಸುತಾಸುರಣಿತೈರಶನ ಮಣಿನೂಪುರೈರಿವ ಪುರಾಗದಿತಾ ಅನುವೀಕ್ಷಿತುಂ ತನು ವಿಲಾಸಮಮಂ ತರುಣಾ ಭವಂತ್ಯತ ನಿವೃತ್ತ ಮುಖಾಃ. ಪ್ರಗತ ಸುತಾಸು ಮುಂದೆ ಹೋಗ್ತಾ ಇದ್ದಂತೆ, ವಿಮಾನದಿಂದ ಇಳಿದು ಬಂದಂತೆ ಮಣಿನೂಪುರೈರಿವ, ಕಾಲಲ್ಲಿ ಹಾಕ್ಕೊಂಡಿರುವಂತಹ ಗೆಜ್ಜೆ ಶಬ್ದ ಮಾಡಿ, ಆವಾಗ ಹೇಳಿದ್ನಲ್ಲ ಮುಂದೆ ಹೋದ ಗಂಡನನ್ನ ತಿರುಗಿ ನೋಡುವಂತೆ ಮಾಡ್ತಾ ಇತ್ತು. ತರುಣಾ ಭವಂತ್ಯತ ನಿವೃತ್ತ ಮುಖಾಃ, ಅವರು ಹಿಂದೆ ತಿರುಗಿ ನೋಡ್ಬೇಕಂತೆ, ಎಲ್ಲಿ ಇದ್ದಾಳೆ ಇವಳು ಇನ್ನೂ ಅಂತ ತಿಳಿದುಕೊಂಡು ಹೇಳಿ ನೋಡ್ಬೇಕಂತೆ. ಏನೂ ಹಾಗಾಗ್ತಿರುತ್ತೆ, ವಯಸ್ಸಾಗಿಬಿಟ್ಟಿರ್ತದೆ, ಸ್ಟೇಷನ್ಗೆ ಹೋಗ್ಬಿಟ್ಟಿರ್ತಾರೆ, ಟ್ರೈನ್ ಬಂದ್ಬಿಟ್ಟಿರ್ತದೆ. ಪಾಪ ಅವನಿಗೋ ಅವಸರ, ಗಂಡನಿಗೆ ಟ್ರೈನ್ ಹತ್ತು ಕೂತ್ಬಿಟ್ಟಿರ್ತಾನೆ, ಅವಳು ಇನ್ನೂ ಪ್ಲಾಟ್ಫಾರ್ಮಲ್ಲೇ ಇರ್ತಾಳೆ. ಪಾಪ ಕೂಗ್ತದೆ, ಏನ್ರಿ ಇಲ್ಲೇ ಇದ್ದೀರಿ ಇನ್ನೂ, ಸಕಾಶ ಬಾ, ಯಾಕೆ ಅವಸರ ಮಾಡ್ತೀನಿ, ಟ್ರೈನ್ ಭಾಳ ಎಲ್ಲಿ ಹೋಗ್ತದೆ, ಮುಂದಿನ ಸ್ಟೇಷನ್ಗೆ ಹೋಗ್ತದೆ. ನೀನು ಬಿಟ್ಟು ಹೋಗಂಗಿಲ್ಲ ಟ್ರೈನ್, ಯಾಕೆ ಗೊತ್ತಿರ, ಟಿಕೆಟ್ ನಿನ್ನ ಕೈ ಆಗಲ್ಲ, ಗೊತ್ತಾತಿಲ್ಲೋ, ಟಿಕೆಟ್ ನನ್ನ ಕೈ ಆಗಿದ್ರೆ ಬಿಟ್ಟು ಹೋಗಲೇ. ಅದಕ್ಕೆ ಹಿಂಗಾಗ್ತೈತಿ. ಅಲ್ಲಿ ನೋಡಿದ್ರಂತ, ತಿರುಗಿ ನೋಡಿದ್ರಂತ. ಕ್ರೀಡೆಗೋ ಸುಗ ಧರಿಸಿ ಕರದಲ್ಲಿ ಮೋಡಿ ಮಾಳ್ಪ ಸುಕುವಲಯಂಗಳ ನಿಡ್ಯ ಪರಕರ ಕಮಲವನು ಸಖಿ ಭುಜದಿ ಲೀಲೆಯಲಿ ಮೊದ ವಿಕಸಿತ ನೇತ್ರ ವೀಕ್ಷೆ ಪಾದಿಯುತ ಚಲಕುಂಡಲೋಲ್ಲಸಿ ಹದಗಂಡಗಳಿಂದ ಯುಕ್ತರ ನೋಡೆ ತಿರುಗುವರು.
ನೋಡಿ ತಿರುಗುತ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ಈ 35ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ವನಕ್ಕೆ ಬಂದ್ರಂತ, ಉಪವನಕ್ಕೆ ಬಂದ್ರು ಅಂತ ಮುಂದಿನ ಅದನ್ನು ಹೇಳಿದ್ರು. ಅನುಪಾಲಿತ ಸ್ವದಯಿತೈರ್ದಯಿತ ಕಥಮಪ್ಯುಪೇತ ಕುಚಭಾರನತ ಶನಕೈ ಪುನಸ್ತದ ಬಲಂಬ ಬಲಾತ್ ಕಿಲತಾ ವಿಷಂತಿ ಪರಮೋಪವನಂ. ಇಷ್ಟು ಬರೇ ಆ ಉದ್ಯಾನದಲ್ಲಿ ಪ್ರವೇಶ ಮಾಡಿದ್ದನ್ನು ಹೇಳಿದರು, ನಡ್ಕೊಂಡು ಬಂದರು ಅಂತ. ಈಗ ಒಳಗೆ ಬಂದ ಮೇಲೆ ಏನಾಯಿತು ಅಂತ ಮುಂದೆ ಹೊರಡ್ತಾರೆ. ಅಲ್ಲಿ ಗೆಳತಿಯ ಕೈ ಹಿಡ್ಕೊಂಡು ಬಂದಿರೋರವರು ಇಲ್ಲಿ ಬಂದಾಗ ಗಂಡನನ್ನು ನಿಲ್ಲಿಸಿ ನನ್ನೂ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅವರ ಕೈ ಹಿಡ್ಕೊಂಡು ಮುಂದೆ ನಡೀತಾ ಇದ್ದಾರಂತೆ. ಅನುಪಾಲಿತಾ ಸ್ವದಯಿತೈರ್ದಯಿತಾ, ತಮ್ಮ ಗಂಡಂದಿರಿಂದ ನೋಡಲ್ಪಟ್ಟವರಾಗಿ ಇವರು ಕರ್ಕೊಂಡು ಹೋಗ್ತಾ ಇದ್ರೆ ಸುಮ್ಮನೆ ಸ್ವಲ್ಪ ಶ್ರಮ ಆದಂತೆ ತೋರಿಸಿದ್ರಂತೆ. ಅಷ್ಟು ದೂರದಿಂದ ಬರಬೇಡ, ವಿಮಾನದಿಂದ ಇಳ್ಕೊಂಡು ಇಲ್ಲಿವರೆಗೆ ಕೆಲವು ಹತ್ತಿರ್ತಾರೆ ಮನಿ ಇಲ್ಲೇ ಇರ್ತದೆ, ಬಾಜುಕ ಇರ್ತದೆ, ನಡಿಲಿಕ್ಕಾಗಲ್ಲಪ್ಪ ಆಟೋ ಮಾಡ್ಕೊಂಡು ಹೋಗ್ಬಿಟ್ವಿ ಅಂತ ಹೇಳ್ತಿರ್ತಾರೆ. ಹಂಗೆ ಇಲ್ಲಿಂದಲೇ ನಡಿಲಿಕ್ಕಾಗದೆ ಇದ್ದಂತೆ ಏನೋ ಎನ್ನುವಂತೆ ಅವರ ಕೈ ಹಿಡಿದು ಅವರ ಜೊತೆಗೆ ಹೋಗಿ ಶ್ರಮವನ್ನ ನಟನೆ ಮಾಡಿದರಂತೆ. ಅದಕ್ಕೆ ಹೇಳಿದ್ರು ಕಿಲತಾ ವಿಶಂತಿ ಪರಮೋಪವನಂ. ನಮಗೆ ಹೇಗೆ ಶ್ರಮ ಆದಾಗ ನಾವು ಇನ್ನೊಬ್ಬರನ್ನ ಹಿಡ್ಕೊಳ್ತೀವೋ ಹಾಗೆ ಈ ಹೆಣ್ಣು ಮಕ್ಕಳು ತಮಗೆ ದೇಹದ ಭಾರ ಮತ್ತೆ ಆಭರಣಗಳ ಭಾರ, ಮೈ ಭಾರ ಇದಾದದ್ದಕ್ಕಾಗಿ ಗಂಡನನ್ನು ಹಿಡಿದುಕೊಂಡು ಹೋರೇನೋ ಎನ್ನುವಂತೆ ನಟನೆ ಮಾಡಿದ್ದಾರೆ. ಕಿಲ ಇತಿ ಅಪರಮಾರ್ಥೆ. ಅಲ್ಲೊಂದು ಕಿಲ ಶಬ್ದ ಅದ, ಅದಕ್ಕೆ ಪಂಡಿತಾಚಾರ್ಯರು ಕಿಲ ಅಂದ್ರೆ ಇದು ನಟನೆ ಅಂತ ತಿಳ್ಕೊಳ್ರಿ. ವಾಸ್ತವಿಕವಾಗಿ ಅವ್ರಿಗೇನು ಶ್ರಮ ಆಗಿದ್ದಿಲ್ಲ. ಯಾಕೆ? ವೈಕುಂಠದಲ್ಲಿ ಶ್ರಮ ಅದಿಗಳಿಲ್ಲ. ಇನ್ನು ಮುಂದೆ ಅಲ್ಲೊಂದು ನದಿ ಇತ್ತಂತ. ಆ ನದಿ ಕಥೆ ಹೇಳ್ತಾರೆ ಇವಾಗ. ನದಿ ಹೇಗಿತ್ತು ಅಂತ ಅಲ್ಲಿಂದ ವರ್ಣನೆ ಮಾಡಬೇಕಲ್ಲ, ಅದನ್ನು ವರ್ಣನೆ ಮಾಡ್ತಾರೆ. ನಮಗೆ ಗೊತ್ತಿಲ್ಲ ವೈಕುಂಠದಲ್ಲೊಂದು ನದಿ ಇರ್ತದೆ ಅಂತ ಹೇಳಿ. ಒಂದಲ್ಲ ಎರಡಿದೆ ಅಂತ. ಅರಶ್ಚ ವೈಣ್ಯಶ್ಚ ಅರ್ಣವೋ ಬ್ರಹ್ಮಲೋಕೆ. ವೇದ ಹೇಳ್ತದೆ ಅರ ಮತ್ತು ಣ್ಯ ಅನ್ನುವಂತಹ ಎರಡು ಇವುಗಳಿವೆ ಅಂತೆ, ನದಿಗಳಿವೆ ಅಂತೆ. ಅಲ್ಲಿ ರಾಜರು ವೈಕುಂಠ ವರ್ಣನೆಯಲ್ಲಿ ಹೇಳುವಾಗ ಅರ ಎಂದು ಡ ಎಂದು ಅಲ್ಲಿ ಸುಧೆ ಸಾಗರ ಎರಡೆಂದಿಪ್ಪವು ಗಡ ಸರಸಲೀಲೆಯಿಂದದರ ರಸವನು ಮುಕ್ತರು ಬಂದು ಆಸ್ವಾದಿಸುವರು ಗಡ. ಅರ ಮತ್ತು ಣ್ಯ ಅನ್ನುವಂತಹ ಎರಡು ಸುಧಾ ಸಮುದ್ರಗಳು ವೈಕುಂಠದಲ್ಲಿ ಹರಿತಾ ಇವೆ ಅಂತ. ಇವರು ಆ ಉದ್ಯಾನದಲ್ಲಿ ಬಂದಾಗ ಅಲ್ಲಿ ಹರಿಯುವಂತಹ ಸುಧಾ ಸಮುದ್ರಗಳನ್ನು ನೋಡ್ತಾರಂತೆ. ಅಮೃತದ ಸಾಗರ, ನೀರಿಂದಲ್ಲ, ಉಪ್ಪು ನೀರಿಂದಂತರೂ ಸುತರಾಮಲ್ಲ. ನಾವು ನೋಡಿದ ಸಾಗರಗಳೆಲ್ಲವೂ ಉಪ್ಪಿನದ್ದೇ ಇದೆ, ರತ್ನಾಕರ ಅಂತ ಹೆಸರು, ಆದರೆ ಲವಣೋದದಿ ಅಂತೆ ಕರೀತಾರೆ. ನಮಗೆ ಉಪ್ಪು ಸಿಗೋದೆಲ್ಲ ಸಮುದ್ರದಲ್ಲೇ ಸಿಗೋದು. ಈಗ ಇಲ್ಲಿ ವೈಕುಂಠದಲ್ಲಿರುವಂತಹ ಸಾಗರ ಹೇಗಿದೆ ಅಂದರೆ ಸುಧಾ ಸಮುದ್ರ, ಅಮೃತ ಸಾಗರ ಅಂತ. ಅಲ್ಲಿಗೆ ಬರ್ತಾರಂತೆ. ಅಮೃತ ಸಾಗರಕ್ಕೆ ಬಂದು ಅಲ್ಲಿ ವಿಹಾರ ಮಾಡ್ತಾರಂತೆ. ಅದು ಹೇಗಿತ್ತು ಅಂತ ಈಗ ಹೇಳ್ತಾರೆ ನೋಡ್ರಿ. ಹಸಿತ ಪ್ರಸೂನು ನಿಖರೋರು ಭರ ಪ್ರಣಮತ್ ಸುವರ್ಣಮಣಿ ಸರ್ವತರೂನ್ ಉಪಗೂಹಯನ್ನಮೃತ ಸಿಂಧು ಸಖಃ ಪವನೋ ನಕಸ್ಯ ಸುಖಮೇಧಯತಿ. ಆ ಸುಧಾ ಸಮುದ್ರದ ಮೇಲೆ ಬೀಸಿ ಬಂದ ಪವನ ಗಾಳಿ ಯಾರಿಗೆ ತಾನೇ ತಂಪು ಕೊಡ್ಲಿಕ್ಕಿಲ್ಲ? ಸಾಯಂಕಾಲ ಯಾರು ಊರೊಳಗೆ ನದಿ ಕೆರೆ ಇರ್ತಾವ ನೋಡ್ರಿ, ಆ ನದಿ ದಂಡಿ ಮೇಲೆ ಕೆರೆ ದಂಡಿ ಮೇಲೆ ವಾಕಿಂಗ್ ಹೊರಟಿದ್ರೆ ಆ ಕೆರೆ ಮೇಲಿಂದ ಹಾದು ಬಂದ ತಂಗಾಳಿ ಇರ್ತದಲ್ಲ, ಅದಕ್ಕೆ ತಂಗಾಳಿ ಅಂತ ಹೆಸರು. ಅದಕ್ಕೆ ಆ ತಂಗಾಳಿ ಒಮ್ಮೆ ಮೈಗೆ ಅಪ್ಪಿಕೊಂಡ್ರೆ ಎಷ್ಟು ಖುಷಿ ಆಗ್ಬೇಡ, ಹಾ ಏನು ಆನಂದ ರೀ. ಅಕಸ್ಮಾತ್ ಅಲ್ಲೇ ಕಮಲಗಳೇನಾದರೂ ಬೆಳೆದು ಬಿಟ್ಟಿದ್ರೆ ಅದರ ಮೇಲೆ ಬೀಸಿಕೊಂಡು ಘಮ ಅಂತ ಮೂಗಿಗೆ ಬಂದು ಬರೆದು ಬಿಟ್ರಂತೂ ಮೂಗರ್ಲಿಸಿ ಮೈ ಉಬ್ಬಿಕೊಂಡು ಒಂದು ರೌಂಡ್ ಹೋಗೋರು ಇನ್ನೊಂದು 4 ರೌಂಡ್ ವಾಕಿಂಗ್ ಹೋಗ್ತಿರ್ತಾರೆ. ಅದಕ್ಕೆ ಎಲ್ಲೆಲ್ಲಿ ಗಾರ್ಡನ್ ಮಾಡ್ಯಾರ ನೋಡಿ, ನಡು ಒಂದಿಷ್ಟು ಕೆರಿ ಮಾಡಿಟ್ಬಿಟ್ಟಾರೆ, ನೀವು ಬರ್ರಿ ವಾಕಿಂಗ್ ಗೊತ್ತಾಗ್ಲಿ ಅಂತ ತಿಳ್ಕೊಂಡು ಹೇಳಿ ಅದನ್ನು ಹೇಳಿದರು. ಹಸಿತ ಪ್ರಸೂನು, ಅರಳಿರುವಂತಹ ಹೂಗಳು, ಅದರ ನಿಖರ ಅಂದರೆ ಸಮೂಹ, ಅದರ ಉರು ಅಂದರೆ ಬಹಳವಾದ ಭಾರದಿಂದ ಪ್ರಣಮತ್ ಬಾಗಿರುವಂತಹ ಸುವರ್ಣಮಣಿ ಸರ್ವತರೂನ್, ಬಂಗಾರಮಯವಾದ ವೃಕ್ಷಗಳೆಲ್ಲ ಬಂಗಾರದ್ದೇ, ಅದರಲ್ಲಿ ಬಿಡುವಂತಹ ಹೂಗಳು ಇಷ್ಟು ಸೊಗಸಾಗಿರುವಂತಹದ್ದು. ಅಲ್ಲಿ ಆ ಬೀಸುವ ಗಾಳಿ ಘಮ ಘಮ ಅಂತ ಇತ್ತು. ಮುಂದೆ ಅಮೃತ ಸಿಂಧು ಸಖಃ, ಆ ಇದರ ಮೇಲೆ ಬೀಸಿ ಬರುವಂತಹ ಗಾಳಿ ಇನ್ನೂ ಸೊಗಸಾಗಿ ಇತ್ತು ಅಂತ ಹೇಳ್ತಾ ಇದ್ದಾರೆ.
ಇದರಲ್ಲಿ ಹೇಳುವಾಗ, ವಾಯುಸ್ತುತಿಯಲ್ಲಿ ಹೇಳುವಾಗ ಪಂಡಿತಾಚಾರ್ಯರು ಆನಂದಾನ್ ಮಂದ ಮಂದ ದದತಿ ಮರುತ ಕುಂದ ಮಂದಾರನಂದ ವರ್ತಾ ಮೋದಾಂತ ದಾನ ಮೃತಪದ ಮುದಿತೋದ್ಗೀತಕೈ ಸುಂದರೀಣಾಂ ವೃಂದೈರಾ ವಂದ್ಯ ಮುಕ್ತೇಂದ್ವಹಿಮ ಗುಮುದುನ ಇಂದ್ರ ದೇವೇಂದ್ರ ಸೇವೆ ಮೌಕುಂದೇ ಮಂದಿರೇಸ್ಮಿನ್ ಅವಿರತ ಮುದಯನ್ ಮೋದಿನಾಂ ದೇವದೇವ. ಇದರದೇ ವರ್ಣನೆ ಅದು. ಆ ವೈಕುಂಠದಲ್ಲಿ ಅಡ್ಡಾಡುವಂತಹ ಸಂದರ್ಭದಲ್ಲಿ ಏನಾಯಿತು ಅದನ್ನು ಹೇಳ್ತಾ ಇದ್ದಾರೆ. ಉಪಗೂಹಯನ್ನಮೃತ ಸಿಂಧು ಸಖಃ ಪವನೋ ನಕಸ್ಯ ಸುಖಮೇದಯತಿ. ಉಪವನ ಉಪವನ ಅಂತ ಯಾವುದಕ್ಕೆ ಕರೀತಾರೆ? ಯಾವುದನ್ನ ಉಪವನ ಅಂತ ಕರಿಬೇಕು ಅಂತ ಕೇಳಿದ್ರೆ, ನಾವಾಗೆ ಬೆಳೆಸಿರ್ತೀವಲ್ಲ ಅದಕ್ಕೆ ಉಪವನ ಅಂತ ಕರಿಬೇಕಂತ. ತಾನಾಗೆ ಬೆಳೆದಿದ್ದಿದ್ರೆ ಅದು ಗಾರ್ಡನ್, ಇದು ಕಾಡು ವನ. ಅದು ತಾನಾಗೆ ಬೆಳೆದಿದ್ದಿದ್ರೆ ಅದನ್ನ ವನ ಅಂತ ಕರಿಬೇಕು, ನಾವೇ ಬೆಳೆಸಿದ್ದಿದ್ರೆ ಉಪವನ ಅಂತ ಕರಿಬೇಕು ಅಂತ. ಎಲ್ಲಿ ಬೆಳೆಸ್ಬೇಕು ಉಪವನವನ್ನ? ಊರ ಮಧ್ಯೆ ಬೆಳೆಸ್ಲಿಕ್ಕೆ ಹೋಗಬಾರ್ದಂತ. ನಮ್ಮಲ್ಲಿ ಇರ್ತಾರೆ ಹೆಣರು, ಎಲ್ಲ ದೊಡ್ಡ 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 ಬಿಲ್ಡಿಂಗ್ ಕಟ್ಟಿಡು, ಒಂದು ಅಪಾರ್ಟ್ಮೆಂಟ್ ಕಟ್ಬಿಟ್ಟಿರ್ತಾರೆ. ಹಂಗೆ ಕಟ್ಟೋ ಹಂಗಿಲ್ಲ. ಅದಕ್ಕೆ ಹೇಳು, ನಗರಾನ್ ನಾತಿ ದೂರೇಣ ಯಹ ಸದ್ಭಿರುಪರೋಪಿತ ತರುಷಂಡಸ್ಸ ಆರಾಮಸ್ತಥೋಪವನ ಮುಚ್ಚತೆ ಅಂತ ಕೋಶದಲ್ಲಿ ಹೇಳುವಾಗ, ನಗರದ ಹತ್ತಿರ ಇರಬೇಕಂತ, ಊರಿನ ವಲಯದಲ್ಲಿ ಇರಬೇಕು, ಊರಿಗೆ ಹತ್ತಿರ ಇರಬೇಕು, ನಾವೇ ಗಿಡಗಳನ್ನು ಬೆಳೆಸಿರಬೇಕು. ಅಂತಹ ವನ ಇದ್ರೆ ಅದಕ್ಕೆ ಉಪವನ ಅಂತ ಕರೀತಾರೆ. ಇಲ್ಲಿ ಉಪವನಕ್ಕೆ ಹೋಗಿದ್ದಾರೆ. ಇನ್ನು ಮುಂದೆ ಇನ್ನೊಂದು ಪದ್ಯ. ಈ ಉಪವನಕ್ಕೇನು ಹೆಸರು, ಆ ಉಪವನಕ್ಕೇನು ಹೆಸರು ಅಂತ. ಯಾವುದಕ್ಕೆ? ಉಪಚಾರ ನಂದನಮಿದಂ ದ್ಯುವನಂ ನಿಯಮೇನ ನಂದಯತಿ ಯನ್ನ ಜನಂ ಪರಮೇವ ನಂದನಮುಪೇಂದ್ರವನಂ ಸಕಲಂ ಸದಾಯದಭಿನಂದಯತಿ. ಇಂದ್ರದೇವರ ಮನೆಯಲ್ಲಿ ಒಂದದ ಅಂತ, ಇಂದ್ರದೇವರ ಮನೆಯಲ್ಲಿ ಒಂದಿದೆ ಅಂತ, ನಂದನವನ ಅಂತ ಅದಕ್ಕೆ ಹೆಸರು. ಅಲ್ಲೂ ಚಂದ ಬಂತು ಎಲ್ಲ ಸಾಮಾನು. ಅದಕ್ಕೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತಿರ್ತಾರೆ ಪಾಪ ಎಲ್ಲ. ಆಚಾರ ಇನ್ನೆಲ್ಲಿ ಹೋಗ್ಲಿ ಬಿಡಿ, ಸತ್ ಮೇಲೆ ಸ್ವರ್ಗಕ್ಕಂತೂ ಹೋಗ್ಬೇಕು ನೋಡ್ರಿಪ್ಪ ಆಚಾರ. ಅಲ್ಲೇ ಹೋಗಿ ಏನು ಮಾಡ್ತೀವಿ? ನೀ ಇಲ್ಲಿದ್ದೇನು ಮಾಡಿ ಅಲ್ಲಿ ಹೋಗು ಅಷ್ಟೇ ಮಾಡ್ತೀನಿ ನೀನು. ಏನೋ ಅಲ್ಲಿ ಹೋದ್ಮೇಲೆ ಭಾರಿ ಕೆಲಸ ಮಾಡೋರ್ ಗತಿ. ಆಚಾರ ನಡುವೆಲ್ಲೂ ನಿಲ್ಬಾರ್ದು ನೋಡಿ, ಸೀದಾ ಸ್ವರ್ಗಕ್ಕೆ ಹೋಗ್ಬೇಕು. ಆಚಾರ ನೀ ಏನು ಕಾಳಜಿ ಮಾಡಬೇಡ, ಇನ್ನು ಕಳಿಸಿ ನಮ್ಮ ಮನೆಗೆ ಹೋಗ್ತೀನಿ ಆತಿಲ್ಲ. ಸ್ವರ್ಗಕ್ಕೆ ಹೋಗಿ ಏನು ಮಾಡಪ್ಪ ನೀರ ಅಲ್ಲೇನು ಮಾಡೋದಿಲ್ಲ. ಅಲ್ಲಿ ಇಲ್ಲ. ಯಾಕೆ ಹೋಗ್ಬೇಕು ಅಂದರೆ, ಸ್ವರ್ಗದಲ್ಲಿ ಇದ್ದ ಪದಾರ್ಥಗಳನ್ನಾದರೂ ನೋಡ್ಲಿಕ್ಕೆ ಹೋಗ್ಬೇಕಂತ. ನಂದನವನ ಅಂತಿದೆ ಅಂತೆ. ಅದು ಇಂದ್ರನ ವನ, ನಂದನವನ ಅಂತ ಇದ್ದದ್ದು. ಉಪಚಾರ ನಂದನಮಿದಂ ದ್ಯುವನಂ. ಸ್ವರ್ಗದಲ್ಲಿ ಇರುವಂತಹ ನಂದನವನಕ್ಕೆ ಉಪಚಾರ, ಬಾಯಿ ಮಾತಿಗಷ್ಟೇ ಅನ್ಬೇಕಂತೆ ಇದು ನಂದನವನ ಅಂತ ಅನ್ಬೇಕಂತೆ. ವಾಸ್ತವಿಕವಾಗಿ ನಂದನವನ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಉಪೇಂದ್ರವನ. ಈ ಭಗವಂತನ ಮನೆಯಲ್ಲಿದ್ದ ವನವೇ ನಿಜವಾಗಿ ನಂದನವನ ಅಂತ. ಯಾಕೆ? ಹೆಸರೇನಿದೆ ನಂದನವನ ಅಂತದ. ಅದರಿಂದ ಸಂತೋಷ ಆಗಬೇಕು. ಎಲ್ರಿಗೂ ಸಂತೋಷ ಆಗೋದಿಲ್ಲ. ಸ್ವರ್ಗದಲ್ಲಿದ್ದ ನಂದನವನದಲ್ಲಿ ಎಲ್ರಿಗೂ ಸಂತೋಷ ಆಗತ್ತಾ? ಆಗೋದಿಲ್ಲ. ವೈಕುಂಠದಲ್ಲಿ ಇದ್ದ ನಂದನವನ ಇದೆಯಲ್ಲ, ಉಪೇಂದ್ರನ ಮನ ಇದೆಯಲ್ಲ, ಅದರಿಂದ ಎಲ್ರಿಗೂ ಸಂತೋಷ ಆಗತ್ತೆ. ಯಾಕೆ ಅಂತ ಕೇಳಿದ್ರಿ, ಅಲ್ರಿ ಸ್ವರ್ಗದಾಗಿದ್ರೆ ಎಲ್ರಿಗೂ ಸಂತೋಷ ಆಗ್ತದೆ ಅಂದ್ರೆ ಆಗಂಗಿಲ್ರಿ. ಯಾಕಂದ್ರೆ ಪುಣ್ಯ ಮುಗೀತು ಅಂದ್ರೆ ಹೊರಗೆ ಹೋಗ್ಬೇಕು, ಪುಣ್ಯ ಮುಗೀತು ಹೊರಗೆ ಹೋಗ್ಬೇಕು. ಪ್ರತಿ ಕ್ಷಣ ಚಿಂತಿರ್ತದಂತ್ರಿ. ಸ್ವರ್ಗಕ್ಕೆ ಹೋಗೋದು ಹೆಂಗದು ನೋಡ್ರಿ, ಹೋಗೋ ತನಕ ಮಜಾ, ಹೋದ್ಮೇಲೆ ಟೆನ್ಷನ್ ಶುರು. ಯಾವಾಗ ಕಳಿಸ್ತಾರೋ ಏನು, ಯಾವಾಗ ಹೊರಗೆ ಹಾಕ್ತಾರೋ ಏನು. ಯಾಕೆ? ಪುಣ್ಯ ಮುಗಿದು ಬಿಟ್ರೆ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಮುಗಿದು ಕೂಡಲೇ ಎಲ್ಲಿ ಹಾಕ್ತಾರ? ಸೀದಾ ಹೊರಗೆ ಹೋಗಿತಾರಂತ. ಸ್ವರ್ಗಕ್ಕೆ ಹೋಗ್ರೆ ಸ್ವಲ್ಪ ಜಾಸ್ತಿ ಪುಣ್ಯ ಮಾಡ್ಕೊಂಡು ಹೋಗ್ಬೇಕ್ರಿ. ಎಷ್ಟು ಜಾಸ್ತಿ? ಎಷ್ಟಿದ್ರು ಒಂದು ದಿವಸ ಹೊರಗೆ ಹಾಕಲೇಬೇಕು. ಅದಕ್ಕೆ ಎಷ್ಟು ತುಂಬಿಕೊಂಡು ಹೋದರೂ ಕೂಡ ಒಂದು ದಿವಸ ಹೊರಗೆ ಹಾಕ್ತಾರಾದ್ರಿಂದ ಅಲ್ಲಿರುವಂತಹ ನಂದನವನ ಇದು ಬಾಯಿ ಮಾತಿನ ನಂದನವನ, ನಿಜವಾದ ನಂದನವನ ಅಲ್ಲ ಅದು. ಉಪಚಾರ ನಂದನಮಿದಂ ದ್ಯುವನಂ ನಿಯಮೇನ ಯಂದಯತಿ ಯನ್ನ ಜನಂ ಪರಮೇವ ನಂದನಮುಪೇಂದ್ರವನಂ ಸಕಲಂ ಸದಾಯದಭಿನಂದಯತಿ. ಇನ್ನು ಮುಂದೆ ಅಲ್ಲಿರುವಂತಹ ಹೂಗಳು 38ನೇ ಪದ್ಯದಲ್ಲಿ ಎಂಥಿಂಥ ಹೂಗಳು, ಆ ಮರಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ವರಪಾರಿ ಭದ್ರಕ ಸುಕಲ್ಪತರು ವ್ರಜಪಾರಿಜಾತ ಹರಿಚಂದನವತ್ ಸಹಿತಂ ಸಮಾಧಿಪತತಾನನಗೈ ಪರಿಭೂಷಯಂತಿ ತದಘೋರುತಮಃ. ಅಲ್ಲಿರುವಂತಹ ಋತು ಇನ್ನು ಮುಂದೆ
ಋತುಗಳ ವರ್ಣನ ಪ್ರಾರಂಭ ಆಗಬೇಕಾಗಿದೆ. ಇವತ್ತು ಒಂದು ವಸಂತ ಋತುವೊಂದನ್ನು ಹೇಳಿ ಮುಗಿಸ್ತೇನೆ, ಮತ್ತೆ ನಾಳೆ ಉಳಿದ ಋತುಗಳನ್ನೆಲ್ಲ ನೋಡೋಣಂತೆ. ಇದು ಇನ್ನು 2 ಶ್ಲೋಕ ಮಾತ್ರ ಇವತ್ತಿನ ಪ್ರವಚನ. ಏನು ಅಂದರೆ ಆ ಋತುಗಳಲ್ಲಿ ಬಿಡುವಂತಹ ಹೂಗಳಂತೆ. ಎಷ್ಟು ಚಂದ ಚಂದ ಹೂಗಳಿವೆ ಅಂತ ಕೇಳಿದ್ರೆ, ರಾಜರು ವೈಕುಂಠ ವರ್ಣನೆಯಲ್ಲಿ ಹೇಳುವಾಗ ಕುಂದ ಮಂದರ ಮಲ್ಲಿಗೆ ನಂದ್ಯಾವರ್ತರ ವಿಂದಗಳೆಸವ ಸೌರಭದ ಗಂಧವಾಹನಲ್ಲಿ ಬೀಸೆ ಮುಕ್ತರಿಗೆ ನಿತ್ಯಾನಂದದ ಸುಖವೀವ. ಕುಂದ ಮಂದರ ಮಲ್ಲಿಗೆ ಅದೇನ್ರಿ, ಎಲ್ಲರ ಜಾಜಿ ಹೂವು, ಮಂದಾರದ್ದು, ಮಲ್ಲಿಗೆ, ನಂದಿಬಟ್ಲು, ಕಮಲ, ಒಂದೇ ಎರಡೇ ಎಲ್ಲ ತರಹದ ಹೂಗಳಲ್ಲಿ ಬಿಡ್ತಾವಂತೆ. ಈಗ ನಮ್ಮ ಲೋಕದಲ್ಲಿ ಏನು ಅಂದರೆ ಈ ಹೂಗಳು ಬಿಡಲಿಕ್ಕೆ ಕೆಲವು ಋತುಗಳು ಅಂತ ಬೇಕಾಗ್ತದೆ. ಅಂದರೆ ಈಗ ಎಲ್ಲ ಹೂಗಳು ಎಲ್ಲ ಕಾಲದಲ್ಲಿ ಬಿಡೋದಿಲ್ಲ. ಕ್ಯಾದಗಿ ಎಲ್ಲ ಕಾಲ ಸಿಗಂಗಿಲ್ಲ, ಕಮಲ ಎಲ್ಲ ಅದಕ್ಕೆ ಅಂತ ಒಂದು ಸಮಯ ಇದೆ. ಆದರೆ ವೈಕುಂಠದಲ್ಲಿ ಸಮಯದ ಪ್ರಶ್ನೆ ಇಲ್ಲವೇ ಇಲ್ಲ. ನಿಮಗೆ ಯಾವಾಗ ಯಾವ ಹೂಗಳು ಬೇಕೋ ಎಲ್ಲ ಹೂಗಳು ಸಿಗ್ತದೆ. ಯಾಕೆ ಅಂದರೆ ಕಾರಣ 6 ಋತುಗಳು ಒಟ್ಟಿಗೆ ಇರ್ತದಂತೆ ಅಲ್ಲಿ. ಇದನ್ನ ಭಾಳ ಇದು ಅನುಭವಿಸ್ಲಿಕ್ಕೆ ಬರಂಗಿಲ್ಲ ರೀ. ಹಿಂಗಿದೆ ನಮಗೆ ಅಭ್ಯಾಸನೇ ಇರಂಗಿಲ್ರಿ. ನಮಗೆ ಚಳಿಗಾಲದಾಗ ಮಳೆ ಬಂದು ರೂಢಿ ಇಲ್ಲ, ಮಳೆಗಾಲದಾಗ ಚಳಿ ಆಗಿ ರೂಢಿ. ಈಗ ನೋಡ್ರಿ, ಮಾರ್ಷೀಸ್ ಮಾಸದಾಗ ಮಳಿನ ಎಲ್ಲರ ಧೋ 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 ಮಳಿ ಮಾರ್ಷೀಸ್ ಮಾಸ ನಾವು ಹೆದರಿ ಗುಪ್ಪೆ ಬಿಡ್ತೀವಿ, ಮನ್ಯಾಗ ಕೂತ್ ಬಿಡ್ತೀವಿ. ನಾವು ಮುಗಿದೋದ್ ಕೆಲಸ ಬ್ಯಾಡ್ಬಿಡಪ್ಪ, ಎಲ್ಲಿ ಸುಳ್ಳ ಆಚಾರ ಪ್ರವಚನ ಮಳಿನ ರಗಡಾಗ್ಯದ ಇಲ್ಲಿ ಹೋಗೋದು ಅಂತ ತಿಳ್ಕೊಂಡು. ಅಂದರೆ ಈ ಮಾಸದಲ್ಲಿ ನಮಗೆ ಎಂದೂ ಮಳೆ ಕಂಡೇ ಇಲ್ಲ. ಆದರೆ ವೈಕುಂಠದಲ್ಲಿ ಸದಾ 6 ಋತುಗಳು. ವಸಂತ ಋತು ಬೇಕಾ, ವಸಂತ ಋತು. ಗ್ರೀಷ್ಮ ಋತು ಬೇಕಾ, ಅದು. ಮತ್ತೆ ಶರದ್ ಋತು ಅದು ಇದು, ಹೇಮಂತ ಅದು ಇದು. ನಿಮಗೆ ಯಾವ ಋತುಗಳು ಬೇಕು ಎಲ್ಲ ಋತುಗಳು ಸಿಗ್ತದೆ. ಬರೇ ಋತುಗಳಷ್ಟೇ ಅಲ್ಲ, ಆಯಾ ಋತುಗಳಲ್ಲಿ ಬೆಳೆಯುವ ಹೂಗಳು, ಹಣ್ಣುಗಳು, ಧಾನ್ಯಗಳು ಪ್ರತಿಯೊಂದು ಕೂಡ ಆಗ ಉಪಲಬ್ಧಿ ಇರ್ತದಂತೆ. ವರಪಾರಿಭದ್ರಕ ಸುಕಲ್ಪತರು, ಉತ್ತಮವಾದ ಪರಿಭದ್ರ ಎಂಬುವಂತಹ ಮರ, ಕಲ್ಪವೃಕ್ಷ, ಪಾರಿಜಾತ, ಹರಿಚಂದನ ಇವುಗಳಿಂದ ಕೂಡಿರುವಂತಹದ್ದು. ಸಹಿತಂ ಸಮಾಧಿ ಪದತಾ ನನಗೈಹಿ ಪರಿಭೂಷಯಂತಿ ತದಹೋ ಋತವಃ. ಇಲ್ಲೊಂದು ಚಮತ್ಕಾರ ಮಾಡಿದ್ದಾರೆ ಪಂಡಿತಾಚಾರ್ಯ. ಹೇಗೆ 6ನೇ ಸರ್ಗದಲ್ಲಿ ನಾರಾಯಣ ಅಂತ ಹೇಳುವಾಗ ನಾದಿರಾಯಣ ಪದೋತ್ರ ಪರೋ ಯಾಗ, ನಾ ಆದಿಯಲ್ಲಿರುವಂತಹ ರಾಯಣ ಪದ ಅಂತ ಹೇಳ್ಯಾರ. ಹಂಗೆ ಇಲ್ಲೊಂದು ಮಜಾ ಮಾಡ್ಯಾರ 38ನೇ ಪದೊಳಗೆ. ಏನು? ಸಹಿತಂ ಸಮಾಧಿ ಪದ ತಾನನಗೈಹಿ. ಒಂದು ಪದದೊಳಗೆ ಮೊದಲು ಸಮ್ ಸೇರ್ಕೊಂಡದಂತ, ಆಮೇಲೆ ತಾನ ಪದ ಸೇರ್ಕೊಂಡದಂತ. ಅಂತ ಪದ ಯಾವ್ದು ಹೇಳ್ರಿ ಅಂತ ಕೇಳಿದ್ರು. ಮೊದಲು ಒಂದು ಪದದಲ್ಲಿ ಸಮ್ ಸೇರ್ಕೊಂಡಿರ್ಬೇಕು, ಕೊನೆಯಲ್ಲಿ ತಾನ ಸೇರ್ಕೊಂಡಿರ್ಬೇಕು. ಅಂಥ ಪದ ಯಾವ್ದು ಹೇಳ್ರಿ ಅಂತ ಕೇಳಿ ಪಂಡಿತಾಚಾರ್ಯ. ಯಾವ್ದು ಆಚಾರ? ಸಂತಾನ. ಇನ್ಯಾರು ಮತ್ತೆ ಮೊದಲು ಸಮ್ ಸೇರ್ಕೊಂಡು ಆಮೇಲೆ ತಾನ ಸೇರ್ಕೊಂಡಿರ್ಬೇಕು ಅಂದ್ರೆ ಸಂತಾನ. ಈ ಮರಗಳೆಲ್ಲ ಎಂಥದ್ದು ಅಂದ್ರೆ ಸಂತಾನ ವೃಕ್ಷ ಅಂತ ಹೆಸರಂತೆ ಇವುಗಳಿಗೆಲ್ಲ. ಯಾವುದಕ್ಕೆಲ್ಲ ಸಂತಾನ ವೃಕ್ಷ ಅಂತ ಹೇಳಿದರೆ, ಕಲ್ಪವೃಕ್ಷ ಇದೆಯಲ್ಲ ಅದು ಸಂತಾನ, ಪಾರಿಜಾತ ಇದೆಯಲ್ಲ ಇದು ಸಂತಾನ ವೃಕ್ಷ. ಆಶ್ಚರ್ಯ ನಿಮಗೆಲ್ಲ. ಪಾರಿಜಾತ ವೃಕ್ಷ ಸಂತಾನ ವೃಕ್ಷ ಹೇಗೆ ಗೊತ್ತಾ? ಅದಕ್ಕೆ ನಿಮಗೆ ಬೀಜ ಬೇರೆ ಏನು ಬೇಕಾಗಿಲ್ಲ. ನೀವು ಎಲ್ಲಾದರೂ ಒಂದು ಟೊಂಗಿ ಕಟ್ ಮಾಡಿದರೆ ಆ ಟೊಂಗಿ ನೀವು ಹಚ್ಚೋವರೆಗೂ ಬದುಕಿರ್ತದೆ. ನೀವು ಹಚ್ಚಿದ ಮೇಲೆ ಮತ್ತೆ ಬೆಳೀತದೆ, ಸಾಯೋದಿಲ್ಲ. ಅದು ಸಂತಾನ ವೃಕ್ಷ. ಅದು ಪಾರಿಜಾತದ್ದು ನಮ್ಮನೆಯಲ್ಲೇ ಆದ ಅನುಭವ ಹೇಳ್ತಾ ಇದ್ದೀನಿ. ನಮ್ಮ ಮನೆಯಿಂದ ತಗೊಂಡು ಕಟ್ ಮಾಡಿದ್ವಿ, ಟೊಂಗಿ ಕತ್ತರಿಸಿ ಬಿಸಾಡಿಬಿಟ್ಟಿದ್ವಿ. 3 ದಿವಸ ಇನ್ನೂ ಹೂ ಅಳ್ಕೋತಿದ್ವು ಅದ್ರದ್ದು. ನನಗೆ ಆಶ್ಚರ್ಯ ಆಯ್ತು, ಇದೇನು ಸಾಯೋದಂತಲ್ಲ ಈ ಟೊಂಗಿ ಅಂತ. ಆಮೇಲೆ ಹೇಳಿದ್ರು ಅದು ಸಾಯೋದಲ್ಲ, ಬೆಳೆಯೋದು. ಇನ್ನೆಡ್ರಿ ಮತ್ತೆ ಬೆಳೀತದೆ ಅಂತ ಹೇಳಿದ್ರು. ಟೊಂಗಿ ಕಟ್ ಮಾಡಿಟ್ರು ಬೆಳೀತದೆ. ಸಂತಾನ ವೃಕ್ಷ ಅಂತ ಹೆಸರು, ಮುಂದೆ ಹೋಗ್ತಿರ್ತದೆ. ಹಾಗಾಗಿ ವರಪಾರಿಭದ್ರ ಸುಕಲ್ಪತರು ರಜಪಾರಿಜಾತ ಹರಿಚಂದನವತ್ ಸಹಿತಂ ಸಮಾಧಿ ಪದತಾನನಗೈಹಿ ಪರಭೂಷಯಂತಿ ತದಘೋರುತಮಃ. ಇನ್ನು ಮುಂದಿನ ಪದ್ಯ. ಇಲ್ಲಿ ಋತುರಾಜ ಅಂತ ಕರೆಸಿಕೊಂಡದ್ದು ವಸಂತ ಋತು. ಅದನ್ನು ವರ್ಣನೆ ಮಾಡ್ತಾ ಇದ್ದಾರಂತೆ. ಈ ಕಾವ್ಯದಲ್ಲಿ ಅನಿವಾರ್ಯವಾಗಿ ಈ ಋತುಗಳ ವರ್ಣನೆ ಬರ್ತದೆ. ಅನಿವಾರ್ಯ, ಅದೇನು ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ಬೇಕಂದ್ರಿ ಬ್ಯಾಡಂದ್ರಿ ವರ್ಣನ ಮಾಡೋದು ಮಾಡಲೇಬೇಕು. ಕಾಳಿದಾಸ ಋತು ಸಂಹಾರ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಗ್ರಂಥದ ಹೆಸರು ಏನು? ಋತು ಸಂಹಾರ ಅಂತ. 6 ಋತುಗಳ ಬಗ್ಗೆ ವರ್ಣನ ಮಾಡಲಿಕ್ಕೇನೆ ಒಂದು ಗ್ರಂಥ ಇಟ್ಬಿಟ್ಟಿದ್ದಾನೆ. ವಸಂತ ಹೆಂಗದ, ಗ್ರೀಷ್ಮ ಹೆಂಗದ, ಶರದ್ ಋತು ಹೆಂಗದ, ವರ್ಷಾ ಋತು ಹೆಂಗದ,
ಹೇಮಂತ ಹೋಗ್ಬಿಟ್ಟ. ಹೆಂಗದ? ಹಿಂಗೆಲ್ಲ ಋತುಗಳ ವರ್ಣನ ಮಾಡೋದಕ್ಕಾಗಿ ಒಂದು ಪ್ರತ್ಯೇಕ ಗ್ರಂಥ ಬರೆದಿದ್ದಾರೆ. ರುಕ್ಮಿಣೀಶ್ ವಿಜಯದೊಳಗೆ ವಾದರಾಜ ಸ್ವಾಮಿಗಳು ಋತು ವರ್ಣನ ಮಾಡ್ಯಾರ, ಭಾಳ ಚಂದ. ನಾಳೆ ಹೇಳ್ತೀನಿ ಅದನ್ನು ಇದನ್ನು ಸೇರಿಸಿ ಹೇಳ್ತೀನಿ ನಿಮ್ಗೆ, ಅದು ಗೊತ್ತಾಗ್ತದೆ ಹೆಂಗೆ ಋತುಗಳ ವರ್ಣನ ಮಾಡ್ಲಿಕ್ಕೆ ಬರ್ತಾನೆ. ವಸಂತ ಋತು ಬಂದಾಗ ಪ್ರಕೃತಿ ಹೆಂಗೆ ಕಾಣಿಸ್ತದೆ, ಗ್ರೀಷ್ಮ ಋತು ಬಂದಾಗ ಮನುಷ್ಯಾಗ ಗ್ರೀಷ್ಮ ಋತುವಿನ ಪರಿಣಾಮ ಏನಾಗ್ತದೆ. ಆಮೇಲೆ ಇಲ್ಲಿ ಪಂಡಿತಾಚಾರ್ಯರು ಆ ವೈಕುಂಠದಲ್ಲಿ ವಸಂತ ಋತು ಬಂದಾಗ ಅಂದರೆ ವಸಂತ ಋತುವಿನ ಫೀಲಿಂಗ್ ಬಂತು ಅಂದರೆ ಹೇಗಿರ್ತದೆ ಅಂತ ವರ್ಣನೆ ಮಾಡಬೇಕಾಗಿದೆ. ಅದನ್ನು ಪ್ರಾರಂಭ ಮಾಡ್ತಾರೆ. ಸ್ಮಿತ ಮಾಧವಿ ಕುಸುಮ ರಮ್ಯತರೌ ನವಚಂಪಕಾದಿ ಕುಸುಮೋಲ್ಲಸಿತೌ ಮಧುಮಾಧವೌ ಮಧುಪಗೀರ್ಮಧುರೌ ಮಧುಜಿತ್ ಪ್ರಿಯಾನ್ ಪ್ರಮದಮಾನಯತಃ. ಸ್ಮಿತ ಮಾಧವಿ ಕುಸುಮ ರಮ್ಯತರೌ. ಸ್ಮಿತ ಅಂದರೆ ವಿಕಸಿತವಾದ, ಮಾಧವಿ ಪುಷ್ಪ ಮಾಧವಿ ಹೂವಿನಿಂದ ಕೂಡಿರುವಂತಹದ್ದು. ನವಚಂಪಕಾದಿ ಕುಸುಮೋಲ್ಲಸಿತೋ, ಹೊಸದಾಗಿ ಸಂಪಿಗೆ ಹೂಗಳೆಲ್ಲ ಬಂದಿರ್ತದಂತೆ. ಆಗ ಮಧುಪಗೀರ್ ಮಧುರು, ಆ ದುಂಬಿಗಳೆಲ್ಲ ಬಂದು ನಿನಾದವನ್ನು ಮಾಡ್ತಾ ಇರ್ತದಂತೆ. ದುಂಬಿಗಳು ನಿನಾದ ಮಾಡ್ತಾ ಇರ್ತದೆ. ಮಧುಮಾಧವವು ಚೈತ್ರ ಮತ್ತು ವೈಶಾಖ ಮಾಸ ಅಂದರೆ ವಸಂತ ಋತು. ಮಧುಜಿತ್ ಪ್ರಿಯಾನ್ ಭಗವದ್ಭಕ್ತರಿಗೆ ಪ್ರಮದಂ ಸುಖವನ್ನ ಆನಯತಃ ತಂದು ಕೊಡ್ತಾ ಇದೆ ಅಂತ ಹೀಗೆ ಅದರ ವರ್ಣನೆಯನ್ನು ಮಾಡ್ತಾರೆ. ಮುಂದೆ 40ನೇ ಪದ್ಯದಲ್ಲಿ ಹೇಳುವಾಗ ಆ ಕಾಲದಲ್ಲಿ ಬೆಳೆದಿರುವಂತಹ ಹೂಗಳನ್ನು ತೆಗೆದು ಮಾಲೆ ಮಾಡ್ಕೊಳ್ತಾರಂತೆ ಸ್ತ್ರೀಯರು. ಆ ಮಾಲೆ ಹೇಗಿತ್ತು, ಅದನ್ನು ಹೇಗೆ ಬಳಸಿಕೊಂಡ್ರು ಅನ್ನೋದನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಮತ್ತೆ ನಾಳೆ ಸೇರಿದಾಗ ನೋಡೋಣಂತೆ. ಶ್ರೀಕೃಷ್ಣ ಅರ್ಪಣಮಸ್ತು.